ಗ್ರಾಮೀಣ ಆಸ್ತಿಗಳನ್ನು ಮೊದಲೇ ಕ್ವಶನ್ ನೋಡೋದಾದ್ರೆ, ಗ್ರಾಮೀಣ ಆಸ್ತಿಗಳನ್ನು ಕ್ರಮಬದ್ಧಗೊಳಿಸಲು ಮತ್ತು ರಾಜ್ಯ ಆದಾಯವನ್ನು ಹೆಚ್ಚಿಸಲು ಯಾವ ರಾಜ್ಯ ಸರ್ಕಾರ ಈ ಸ್ವತ್ತು 2.0 ಡಿಜಿಟಲ್ ವೇದಿಕೆಯನ್ನು ಪ್ರಾರಂಭಿಸಿದೆ? ಇದಕ್ಕೆ ಆಪ್ಷನ್ ಎ ಸರಿಯಾದ ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತಮಿಳುನಾಡು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಇದು ನೋಡಿ KE ಆಧಾರಿತ ಇರುತ್ತೆ. KE ಆಧಾರಿತ ಕ್ವಶನ್ಸ್ ಇರ್ತವೆ. ಡಿಸೆಂಬರ್ದಲ್ಲಿ ಏನು ನಡೆಯುತ್ತೆ, KE ಯಾವ ಥರ ಕ್ವಶನ್ ಪೇಪರ್ ಇತ್ತೀಚೆಗೆ ಸೆಟ್ ಮಾಡ್ತಾ ಇದೆ ಆ ಥರ ಇರುತ್ತೆ. ಬೇರೆ ಬೇರೆ ಒನ್ ಲೈನರ್ ಕ್ವಶನು ಎಲ್ಲರೂ ಬಿಡಿಸ್ತಾರೆ. ಒನ್ ಲೈನರ್ ಕರೆಂಟ್ ಅಫೇರ್ಸ್ ಅಲ್ಲ, ಈಗ ಹೇಳಿಕೆ ಆಧಾರಿತ ಮೇಲೆ ಕೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಗ್ರಾಮಾಭಿವೃದ್ಧಿ ಮೇಲೇ ಜಾಸ್ತಿ ಕ್ವಶನ್ ಕೇಳ್ತಾ ಇರೋದು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಪ್ಷನ್ ಎ ಕರ್ನಾಟಕ ಆಗಿರುತ್ತೆ ನೋಡಿ. ಇದನ್ನ ಎಕ್ಸ್ಪ್ಲನೇಷನ್ ನೋಡ್ತಾ ಹೋದ್ರೆ ನೋಡಿ, ಕರ್ನಾಟಕ ಸರ್ಕಾರವು 95 ಲಕ್ಷ ಗ್ರಾಮೀಣ ಆಸ್ತಿಗಳನ್ನು ಕ್ರಮಬದ್ಧಗೊಳಿಸಲು ಮತ್ತು ರಾಜ್ಯ ಆದಾಯವನ್ನು ಹೆಚ್ಚಿಸಲು ಈ ಸ್ವತ್ತು 2.0 ವೇದಿಕೆಯನ್ನು ಪ್ರಾರಂಭಿಸಿದೆ. ಈ ಸ್ವತ್ತು ಅಂದ್ರೆ ಏನಂದ್ರೆ ಸ್ನೇಹಿತರೆ, ಇದು ಈಗ ಏನು ತೆರಿಗೆಯಿಂದ ಹೊರಗೆ ಉಳಿದಿರ್ತಾವಲ್ಲ ಮನೆಗಳು ಮತ್ತು ಆಸ್ತಿಗಳು, ಅದನ್ನ ಅದರಲ್ಲಿ ಈ ಸ್ವತ್ತದಲ್ಲಿ ಸೇರಿಸ್ಕೊಂಡು ಅದನ್ನ ತೆರಿಗೆ ಕಟ್ಟೋಂಗ್ ಮಾಡೋದು. 2.0 ಅಂದ್ರೆ ಮೊದಲು ತೆರಿಗೆ ಕಟ್ಟೋಂಗ್ ಒಂದಿಷ್ಟು ಯೋಜನೆ ರೂಪಿಸುತ್ತೆ. ಯಾವ ಇನ್ನೂ ಹೊರಗಳು ಇದಾವಲ್ಲ ಅವನು ತೆರಿಗೆ ಒಳಗೆ ಬರ್ಬೇಕು, ಅವ್ರು ತೆರಿಗೆ ಕಟ್ಟಬೇಕು. ಅದನ್ನೇ ಮಾಡೋದು ಈ ಸ್ವತ್ತು ಅಂದ್ರೆ. ಅದನ್ನೇ ಈ ಸ್ವತ್ತು 2.0. ಇದ್ರ ಮೇನ್ ಉದ್ದೇಶ ಇಷ್ಟು ನೋಡಿ. ಈ ಯೋಜನೆಯು ಕರ್ನಾಟಕ ಸರ್ಕಾರಕ್ಕೆ 1.778 ಮತ್ತು 2,000 ಕೋಟಿ ಗಳಿಸುವ ನಿರೀಕ್ಷೆ ಇದ್ದು, ಇದು ಗ್ರಾಮ ಪಂಚಾಯಿತಿ ಆದಾಯವನ್ನು ಬಲಪಡಿಸುತ್ತದೆ. ಪಂಚಾಯತ್ ರಾಜ್ ಕಾಯ್ದೆ ತಿದ್ದುಪಡಿ ಗ್ರಾಮ ಮಿತಿ ಹೊರಗಿನ ಮನೆಗಳನ್ನು ತೆರಿಗೆ ಅಡಿಯಲ್ಲಿ ಬರಲು ಇದು ಅನುವು ಮಾಡಿಕೊಡುತ್ತೆ ನೋಡಿ. ಅಂದ್ರೆ ತೆರಿಗೆ ಕಟ್ಟಬೇಕು ಅವರು. ಅದು ಇದ್ರ ಮೇನ್ ಉದ್ದೇಶ ಈ ಸ್ವತ್ತದು. ಈಗ ನೆಕ್ಸ್ಟ್ ಕ್ವಶನ್ ನೋಡ್ತಾ ಬಂದ್ರೆ, ಸುದ್ದಿಗಳಲ್ಲಿ ಕಂಡುಬರುವ PM ಜನ್ಮಾನ್ ಯೋಜನೆ ಯಾವ ವರ್ಗದ ಜನರಿಗೆ ಸಂಬಂಧಿಸಿದೆ? ಆಪ್ಷನ್ ಎ MSME ಮಾಲೀಕರು, ಆಪ್ಷನ್ ಬಿ ರೈತರು, ಆಪ್ಷನ್ ಸಿ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು, ಆಪ್ಷನ್ ಡಿ ಅನಿವಾಸಿ ಭಾರತೀಯರು. ಇದಕ್ಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಆಪ್ಷನ್ ಯಾವ ಸರಿಯಾದ ಉತ್ತರ ತಿಳಿಸಿ ನೋಡಿ. ಈ ತರ ಯೋಜನೆಗಳು ಮೇನ್ ಇಂಪಾರ್ಟೆಂಟ್. KE ಇತ್ತೀಚೆಗೆ ಕೇಳ್ತಾ ಇರೋದೇ ಯೋಜನೆಗಳು, ಪ್ರಶಸ್ತಿಗಳು, ಮತ್ತೆ ಬರಹಗಾರರು, ಮತ್ತೇನು ಇತ್ತೀಚೆಗೆ ಕರೆಂಟ್ ಅಫೇರ್ಸ್. ಹಿಂಗೆ ಓದ್ಬೇಕು ನೀವು ಕರೆಂಟ್ ಅಫೇರ್ಸು ನೋಡಿ. ಪ್ರಜಾವಾಣಿ ನ್ಯೂಸ್ ಪೇಪರ್ ಪ್ರತಿದಿನ ನಾನು ಮಾಡ್ತಾ ಇದ್ದೀನಿ. GK ಟುಡೇ ವೆಬ್ಸೈಟು ಮತ್ತು ಸ್ಪರ್ಧಾ ವಿಜೇತ ಇವನ್ ಕರೆಕ್ಟಾಗಿ ಓದ್ಕೊಳ್ಳಿ. ಯಾಕೆ ಸ್ಪರ್ಧಾ ವಿಜೇತ ಯಾಕೆ ಹೇಳ್ತಿದ್ದೀನಿ ನಿಮ್ಮ ಮ್ಯಾಗ್ಜಿನ್ ಅಂದರೆ, ಅವ್ರು ಮೊದಲಿಂದ ತೊಗೊಂಬಂದಿದ್ದಾರೆ ಸಹಿತ. ಈಗ 108 ಬಂದಿದ್ದ ಮ್ಯಾಗ್ಜಿನ್ ನಾನು ಹೇಳ್ತಾ ಇಲ್ಲ ನಿಮಗೆ. ಯಾಕಂದ್ರೆ ಸ್ಪರ್ಧಾ ವಿಜೇತ ಅವ್ರಿಗೆ ಏನು ತೆಗಿಬೇಕು ಏನಿಲ್ಲ ಅಂತ ಗೊತ್ತೈತಿ. ಮತ್ತು ನೀವೇ ನೋಟ್ಸ್ ಮಾಡ್ಕೊಳ್ಳಿ, ನೀವೇ ಕರೆಂಟ್ ಅಫೇರ್ಸ್ ಮಾಡ್ಕೊಳ್ಳಿ, ಪ್ರಜಾವಾಣಿ ನ್ಯೂಸ್ ಪೇಪರ್ ತಗೊಳ್ಳಿ. ನಾನು ಡೈಲಿ ನಾನು ಯೂಟ್ಯೂಬಲ್ಲಿ ಮಾಡ್ತಾ ಇದ್ದೀನಿ, ಅದನ್ನ ನೀವು ಸದುಪಯೋಗ ಪಡ್ಕೊಳ್ಳಿ. ಈ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಪ್ಷನ್ ಸಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ ಸ್ನೇಹಿತರೆ. ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ಅಂತೇಳಿ, ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳು ನೋಡಿ. ಇದರ ಎಕ್ಸ್ಪ್ಲನೇಷನ್ ನೋಡಿ. ಇಲ್ಲಿ ಪ್ರಧಾನ ಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ್ ಅಂದ್ರೆ PM ಜನ್ಮಾನ್ ಅಂದ್ರೆ ಕೇಳಿ. PM ಜನ್ಮಾನ್ ವಿಸ್ತೃತ ರೂಪ ಕೇಳ್ಬೋದು. ಪ್ರಧಾನ ಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಅಭಿಯಾನ್ ಭಾರತ ಸರ್ಕಾರವು ಪ್ರಮುಖ ಯೋಜನೆ ಆಗಿದ್ದು, ಇದನ್ನು ನವೆಂಬರ್ 2023ರಲ್ಲಿ ಪ್ರಾರಂಭ. ಬಟ್ ಇತ್ತೀಚೆಗೆ ಯಾಕೆ ನ್ಯೂಸ್ ಅಲ್ಲಿ ಐತೆ? ಇದು ಮನ್ ಕಿ ಬಾತ್ ಅಲ್ಲಿ ಪ್ರಧಾನಮಂತ್ರಿಗಳು ಇದನ್ನ ಮೆನ್ಷನ್ ಮಾಡಿದ್ರು ಸ್ನೇಹಿತರೆ. ಅದಕ್ಕೋಸ್ಕರ ಇದು ಇತ್ತೀಚೆಗೆ ನ್ಯೂಸ್ ಅಲ್ಲಿ ಐತೆ. ಮನ್ ಕಿ ಬಾತ್ ಗೊತ್ತಲ್ಲ ನಿಮ್ಗೆ? ಮನ್ ಕಿ ಬಾತ್ ಅಲ್ಲಿ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವುದು PM ಜನ್ಮಾನ್ ಯೋಜನೆಯನ್ನು. PM ಜನ್ಮಾನ್ ಯೋಜನೆ ಅಂದ್ರೆ ಏನು? ಪ್ರಧಾನ ಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಅಭಿಯಾನ್ ಯೋಜನೆ. ಇದು ಎಷ್ಟರ ಪ್ರಾರಂಭ ಆಗೈತೆ? 2023ರಲ್ಲಿ. ಇದು ಯಾರಿಗೋಸ್ಕರ ಇರೋದು? ವಿಶೇಷವಾಗಿ ದುರ್ಬಲ ಬುಡಕಟ್ಟುಗಳ ಗುಂಪುಗಳು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸಲು. ಅಂದ್ರೆ ವಿಶೇಷವಾಗಿ ದುರ್ಬಲ ಬುಡಕಟ್ಟು ನೋಡಿದ್ದು ಅಂದ್ರೆ ವಿಶೇಷವಾಗಿ ಅವರು ಟ್ರೈಬ್ಸ್ ಅತಿ ಹೆಚ್ಚು ಕಡಿಮೆ ಇರ್ತಾರೆ. ಟ್ರೈಬ್ಸ್ ಅಂತರ್ಗಿದೆ ವಿಶೇಷವಾಗಿ ಪೂರ್ಣ ದುರ್ಬಲ ಆಗಿರ್ಬೇಕು. ಇದು 18 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡೈತೆ ನೋಡಿದ್ದು. ಇದು ಈ ಯೋಜನೆ ಒಳಗಡೆ ಏನೇನು ಬರುತ್ತೆ? 18 ಕೇಂದ್ರಾಡಳಿತ ಪ್ರದೇಶ 18 ರಾಜ್ಯಗಳ ಈ ಸಮುದಾಯವನ್ನು ಒಳಗೊಂಡೈತೆ ನೋಡಿ ಸ್ನೇಹಿತರೆ. ಇದು ಏನೇನು ಒದಗಿಸುತ್ತದೆ ಅಂದ್ರೆ, ಸಮುದಾಯಗಳಿಗೆ ವಸತಿ, ನೀರು, ಆರೋಗ್ಯ, ಶಿಕ್ಷಣ, ರಸ್ತೆ, ದೂರ ಸಂಪರ್ಕವನ್ನು ಒದಗಿಸುತ್ತದೆ. ಅವ್ರಿಗೆ ಏನು ಮೂಲ ಸೌಕರ್ಯ ಬೇಕಲ್ಲ ಅದನ್ನು ಒದಗಿಸುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ಏನು? ಭಾರತ ಮತ್ತು ಯಾವ ದೇಶದ ನಡುವೆ ಎಕೋವೇರಿನ್ 2025 ವ್ಯಾಯಾಮ ನಡೆಸಲಾಗಿದೆ? ಆಪ್ಷನ್ ಎ ಸಿಂಗಾಪುರ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಮಾಲ್ಡೀವ್, ಆಪ್ಷನ್ ಡಿ ಈಜಿಪ್ಟ್. ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಕ್ಕೆ ಯಾವ್ದು ಸರಿಯಾದ ಉತ್ತರ ಆಗುತ್ತೆ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಮಾಡಿ. ಇದಕ್ಕೆ ಯಾವ್ದು ಸರಿಯಾದ ಉತ್ತರ ನೋಡಿ. ಇಲ್ಲೇ ಮುಂದೆ ಪಿಕ್ಚರ್ ಹಾಕಿದ್ದೀನಿ ನೋಡಿ, ನಾನು ಪಿಕ್ಚರ್ ಹಾಕಿದ್ದೀನಿ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮಾಲ್ಡೀವ್ ಆಗಿರುತ್ತೆ ನೋಡಿ. ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡಿ. ಇಲ್ಲಿ ಎಕೋವೇರಿನ್ 2025 ವ್ಯಾಯಾಮವು 14ನೇ ಆವೃತ್ತಿಯ ಡಿಸೆಂಬರ್ 2ರಿಂದ ಪ್ರಾರಂಭವಾಗಿ ಡಿಸೆಂಬರ್ 15ರವರೆಗೆ ಕೇರಳದ ತಿರುವನಂತಪುರದಲ್ಲಿ. ಇದನ್ನು ಕ್ವಶನ್ ಕೇಳ್ಬೋದಲ್ವಾ? ಎಕೋವೇರಿನ್ ಸಮರಾಭ್ಯಾಸ ಇತ್ತೀಚೆಗೆ ಎಲ್ಲಿ ಯಾವ ರಾಜ್ಯದಲ್ಲಿ ನಡೆಯಿತು, ಯಾವ ಪ್ಲೇಸಲ್ಲಿ ನಡೀತು ಅಂತ ಕೇಳ್ಬೋದು. ಡಿಸೆಂಬರ್ 15 ಎಲ್ಲಿ? ಡಿಸೆಂಬರ್ 2ರಿಂದ 15 ಕೇರಳದ ತಿರುವನಂತಪುರದಲ್ಲಿ ನೋಡಿ. ಎಷ್ಟರಿಂದ ಹೇಳಿಕೆ ಆಧಾರಿತ ಕ್ವಶನ್ ಕೊಡಬಹುದು. ಎಕೋವೇರಿನ್ ಸಮರಾಭ್ಯಾಸವು ಯಾವ ರಾಷ್ಟ್ರಗಳ ನಡುವೆ ನಡೀತು? ಇದು ತಿರುವನಂತಪುರದಲ್ಲಿ ಎಲ್ಲಿ ನಡೀತು? ತಿರುವನಂತಪುರ
ಕೇರಳದ ತಿರುವನಂತಪುರ. ಎಕ್ವೆರಿನ್ ಅಂದ್ರೇನು? ಎಕ್ವೆರಿನ್ ಅಂದ್ರೇನು? ದಿವೇನಿ ಭಾಷೆಯಲ್ಲಿ ಸ್ನೇಹಿತರಂತ ಅರ್ಥ ನೋಡಿ. ಇದು ಇಬ್ಬರು ಸ್ನೇಹಿತರು ಕೂಡಿ ಎಕ್ಸರ್ಸೈಸ್ ಮಾಡೋದಕ್ಕೆ ಇದನ್ನು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತ ಅರ್ಥ. ಇದು 2009ರಲ್ಲಿ ಪ್ರಾರಂಭ ಆಗೈತೆ ನೋಡಿದ್ದು. ಎಕ್ವೆರಿನ್ ಸಮರಾಭ್ಯಾಸ 2009ರಲ್ಲಿ ಪ್ರಾರಂಭ ಆಗೈತೆ. ಪ್ರತಿ ವರ್ಷ ಬೈಲ್ಯಾಟ್ರಲ್ ಎಕ್ಸರ್ಸೈಸ್ ನೋಡಿದ್ದು ಯಾವುದು? ಡಿಫೆನ್ಸ್ ಒಳಗಡೆ. ಇದು ಭಾರತ ಮತ್ತು ಮಾಲ್ಡೀವ್ ನಡುವೆ ಪರ್ಯಾಯವಾಗಿ ನಡೆಸುವ ದ್ವಿಪಕ್ಷೀಯ ವಾರ್ಷಿಕ ಮಿಲಿಟರಿ ವ್ಯಾಯಾಮ ಆಗಿದೆ ನೋಡಿ. ಮತ್ತು ಇದು ಭಾರತೀಯ ಸೇನೆ ಮತ್ತು ಮಾಲ್ಡೀವ್ ರಾಷ್ಟ್ರೀಯ ರಕ್ಷಣಾ ಪಡೆಗಳ ಒಳಗೊಂಡಿದೆ. ಇದನ್ನ ಎದಕ್ಕೋಸ್ಕರ ಮಾಡ್ತಾರೆ? ಇದ್ರ ಮೇನ್ ಥೀಮ್ ಏನಂತಂದ್ರೆ ಇದು ಅರೆನಗರ, ಕಾಡು ಮತ್ತು ಕರಾವಳಿ ಪ್ರದೇಶಗಳ ಪ್ರತಿ ದಂಗೆ ನಿಗ್ರಹ ಮತ್ತು ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆ ಮೇಲೆ ಕೇಂದ್ರೀಕರಿಸುತ್ತೆ ನೋಡಿ. ಅಲ್ಲಿ ಏನು ಅರೆನಗರ, ಕಾಡುಗಳು ಮತ್ತು ಕರಾವಳಿ ಪ್ರದೇಶ ಸಂರಕ್ಷಿಸಲು ಅದನ್ನ ಮೇನ್ ಥೀಮ್ ಇಟ್ಕೊಂಡು ಇದನ್ನ ಸಮರಾಭ್ಯಾಸ ನಡೆಸ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, 2025ರ ವಾರ್ಷಿಕ ಅಂತರ್ಜಲ ಗುಣಮಟ್ಟ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಆಪ್ಷನ್ ಎ ಕೇಂದ್ರ ಜಲ ಆಯೋಗ, ಆಪ್ಷನ್ ಬಿ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಮತ್ತು ಆಪ್ಷನ್ ಸಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಆಪ್ಷನ್ ಡಿ ಕೇಂದ್ರೀಯ ಅಂತರ್ಜಲ ಮಂಡಳಿ. ಸರಿಯಾದ ಉತ್ತರ ಇದಕ್ಕೆ ಯಾವ ಸ್ನೇಹಿತರೆ? ಸರಿಯಾದ ಉತ್ತರ ನೋಡಿ, ಕಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಯಾವ್ದು ಸ್ನೇಹಿತರೆ? ಇದಕ್ಕೆ ಆಪ್ಷನ್ ಡಿ ನೋಡಿ. ಆಪ್ಷನ್ ಡಿ ಕೇಂದ್ರೀಯ ಅಂತರ್ಜಾಲ ಮಂಡಳಿ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಕೇಂದ್ರೀಯ ಅಂತರ್ಜಾಲ ಮಂಡಳಿ. ನೆಕ್ಸ್ಟ್ ಇದ್ರ ನೋಡಿ ಎಕ್ಸ್ಪ್ಲನೇಷನ್ ನೋಡಿ ಸ್ನೇಹಿತರೆ. ಯಾವುದೇ ಒಂದು ನೀವು ಬರೀ ಕ್ವಶನ್ ಆನ್ಸರ್ ನೋಡೋದಲ್ಲ, ಈಗ ಹೇಳಿಕೆ ಆಧಾರಿತ ಇವು ಇರ್ತವೇನೋ ಕ್ವಶನ್ಸ್ ಇರ್ತವೆ. ಅದಕ್ಕೋಸ್ಕರ ನೀವು ಅದರ ಎಕ್ಸ್ಪ್ಲನೇಷನ್ ಕಡ್ಡಾಯವಾಗಿ ನೀವು ಅದ್ರ ಪೂರ್ತಿ ಏನು ಅಗಲವನ್ನು ಎಲ್ಲ ನೀವು ತಿಳ್ಕೊಳ್ಬೇಕಾಗುತ್ತೆ. ವಾರ್ಷಿಕವಾಗಿ ಅಂತರ್ಜಾಲ ಗುಣಮಟ್ಟ ವರದಿ 2025 ಭಾರತ ಸರ್ಕಾರ ಜಲಶಕ್ತಿ ಸಚಿವಾಲಯ ಅಡಿಯಲ್ಲಿ ಕೇಂದ್ರ ಅಂತರ್ಜಾಲ ಮಂಡಳಿ ಬಿಡುಗಡೆ ಮಾಡಿದೆ ನೋಡಿ. ಈ ವರದಿ 2024ರಲ್ಲಿ ಭಾರತ ಸಂಗ್ರಹಿಸಲಾದ 15,000 ಜಲಮಾದರಿಗಳನ್ನು ಸಂರಕ್ಷಿಸುತ್ತೆ. ಅಂದ್ರೆ ಜಲಮಾದರಿಗಳಂದ್ರೆ ಅದು ಏನು ಕಂಟೈನ್ಮೆಂಟ್ ಏನೇನೈತೆ ಅಂದ್ರೆ ಕೆಟ್ಟೈತೋ, ಎಷ್ಟು ಕುಡಿಯೋಕೆ ಉಪಯೋಗಕ್ಕೆ ಎಷ್ಟು ಯೂಸ್ ಐತೆ ಅನ್ನೋದು ಮಾಡೋಕ್ಕೆ. ಒಟ್ಟು ಮಾದರಿಗಳಲ್ಲಿ 13ರಿಂದ 15% ಯುರೇನಿಯಂ ಮಾಲಿನ್ಯಯುಕ್ತ ಐತೆ ನೋಡಿ. ನೆನ್ಪಿಟ್ಟು ಸ್ನೇಹಿತರೆ, ಇದನ್ನು BSI ಕುಡಿಯುವ ಮಿತಿಗಳಲ್ಲಿ ಮೀರಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪಲಿಯಾರ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯಗಳಲ್ಲಿ ಕಂಡು ಬರ್ತದೆ? ಆಪ್ಷನ್ ಎ ಜಾರ್ಖಂಡ್ ಮತ್ತು ಮಧ್ಯಪ್ರದೇಶ್, ಆಪ್ಷನ್ ಬಿ ರಾಜಸ್ಥಾನ್ ಮತ್ತು ಗುಜರಾತ್, ಆಪ್ಷನ್ ಸಿ ಬಿಹಾರ್ ಮತ್ತು ಉತ್ತರ ಪ್ರದೇಶ್, ಆಪ್ಷನ್ ಡಿ ತಮಿಳುನಾಡು ಮತ್ತು ಕೇರಳ. ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾವ್ದು ಇದಕ್ಕೆ ಸರಿಯಾದ ಉತ್ತರ ನೋಡಿ? ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಪ್ಷನ್ ಡಿ ಆಗಿರುತ್ತೆ ನೋಡಿ. ಆಪ್ಷನ್ ಡಿ ತಮಿಳುನಾಡು ಮತ್ತು ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಪಳಿಯಾರ್ ಬುಡಕಟ್ಟು ಪ್ರಾಥಮಿಕ ಯಾವ ರಾಜ್ಯಗಳಲ್ಲಿ ಕಂಡು ಬರ್ತದೆ? ತಮಿಳುನಾಡು ಮತ್ತು ಕೇರಳ ನೋಡಿ ಸ್ನೇಹಿತರೆ. ತಮಿಳುನಾಡು. ಇದು ಎಕ್ಸ್ಪ್ಲನೇಷನ್ ನೋಡಿ. ದಿಂಡಿಗಲ್ ಜಿಲ್ಲೆಯ ಪಳಿಯಾರ್ ಬುಡಕಟ್ಟು ಜನಾಂಗ 17 ಕುಟುಂಬ ತಮ್ಮ ವಸಾಹತು ಔಪಚಾರಿಕ ಗ್ರಾಮ ಎಂದು ಗುರುತಿಸುವೆಂದು ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿದ್ದಾರೆ. ಪಳಿಯಾರ್ ಬುಡಕಟ್ಟು ಜನಾಂಗವು ಮುಖ್ಯವಾಗಿ ತಮಿಳುನಾಡು ಮತ್ತು ಕೇರಳದ ಗುಡ್ಡುಗಾಡು ಪ್ರದೇಶದಲ್ಲಿ ವಾಸಿಸುವ ಸ್ಥಳೀಯ ಸಮುದಾಯವಾಗಿದೆ ನೋಡಿ. ಯಾವುದು? ಎಲ್ಲಿ? ಕೇರಳ ಮತ್ತು ತಮಿಳುನಾಡು ನೋಡಿ. ಸರಿಯಾದ ಉತ್ತರ. ಇದು ಇತಿಹಾಸ ಏನು ನೋಡೋದಾದ್ರೆ ಪಳಿಯಾರ್ ಬುಡಕಟ್ಟು ಜನಾಂಗ ಇದು ಪ್ರದೇಶ ಇತಿಹಾಸ ಆಧಾರದ ಮೇಲೆ ಅವರನ್ನು ಪಚಿಯಾರರು ಮತ್ತು ಪಣಿಯಾರರೆಂದು 3 ರೀತಿಯಾಗಿ ಇದನ್ನ ಮಾಡ್ತಾರೆ. ಅವ್ರನ್ನ ಏನ ಪಳಿಯಾರ್ ಬುಡಕಟ್ಟು 3 ರೀತಿಯಾಗಿ ಕರಿತಾರೆ. ಅದು ಪಳಿಯಾರರು, ಪಚಯಾರರು ಮತ್ತು ಪಣೆಯಾರರು ಎಂದು ಕರೆಯುತ್ತಾರೆ. ಸಾಂಪ್ರದಾಯಿಕವಾಗಿ ಅವರು ದಿಂಡಿಗಲ್ ಜಿಲ್ಲೆಯ ಪಶ್ಚಿಮ ಘಟ್ಟ ಮತ್ತು ಸಿರುಮಲೈ ಮತ್ತು ಪಳನಿ ಬೆಟ್ಟಗಳಲ್ಲಿ ವಾಸಿಸುತ್ತಾರೆ ನೋಡು. ಎಲ್ಲಿ? ಸಿರುಮಲೈ, ಪಳನಿ ಬೆಟ್ಟಗಳು ಎಲ್ಲಿ ಕಂಡು ಬರ್ತಾರೆ ಹಂಗಂದ್ರೆ ಪಶ್ಚಿಮ ಘಟ್ಟ ಇಲ್ಲಿ ಕಂಡು ಬರ್ತಾರೆ ನೋಡಿ. ಅವರು ತಮಿಳು ಸಂಬಂಧಿಸಿದ ದ್ರಾವಿಡ ಉಪಭಾಷೆ ಮಾತನಾಡುತ್ತಾರೆ. ಇವರು ಯಾವ ಭಾಷೆ? ಪಳಿಯಾರ್ ಬುಡಕಟ್ಟುಗಳು ಯಾವ ಭಾಷೆ ಮಾತಾಡ್ತಾರೆ? ದ್ರಾವಿಡ ಉಪಭಾಷೆಯನ್ನು ಮಾತಾಡ್ತಾರೆ ನೋಡಿ ಸ್ನೇಹಿತರೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ INS ವಾಗ್ಶೀರ್ ಯಾವ ವರ್ಗದ ಜಲಾಂತರ್ಗಾಮಿ ನೌಕೆಗೆ ಸೇರಿದೆ? ಆಪ್ಷನ್ ಎ ಅರಿಯಂತ್ ವರ್ಗ, ಆಪ್ಷನ್ ಬಿ ಕಲ್ವರಿ ವರ್ಗ, ಆಪ್ಷನ್ ಸಿ ಚಕ್ರ ವರ್ಗ, ಆಪ್ಷನ್ ಡಿ ಶಿಶುಮಾರ್ಗ ವರ್ಗ. ಇದಕ್ಕೆ ಸರಿಯಾದ ಉತ್ತರ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ನೋಡಿ? ಸರಿಯಾದ ಉತ್ತರ ಯಾವುದು ನೋಡಿ? ಇತ್ತೀಚೆಗೆ ನ್ಯೂಸಲ್ಲಿ ಐತಿದ್ದು, ಡಿಸೆಂಬರ್ದಲ್ಲಿ ಇದು ನ್ಯೂಸಲ್ಲಿ ಇರ್ತಕ್ಕಂಥದ್ದು. ಯಾವ್ದಿದು ಸರಿಯಾದ ಉತ್ತರ ನೋಡಿ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಕಲ್ವರಿ ವರ್ಗ ನೋಡಿ. ಕಲ್ವರಿ ವರ್ಗ ಎದಕ್ಕೆ ಕಲ್ವರಿ ವರ್ಗ? ಇದನ್ನ ಇತ್ತೀಚೆಗೆ ಎಲ್ಲಿ ನ್ಯೂಸಲ್ಲಿ ಐತಿದ್ದು ನೋಡಿ. ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಿಸೆಂಬರ್ 28ರಂದು ತಮ್ಮ ಮೊದಲ ಜಲಾಂತರ್ಗಾಮಿ ಹಾರಾಟ ಕೈಗೊಂಡರು. ಇವರು ಯಾರು? ರಾಷ್ಟ್ರಪತಿಯವರು. ಅವರು ಕಾರವಾರ ನೌಕಾನೆಲೆಯಲ್ಲಿ ಕಲ್ವರಿ ವರ್ಗ ಜಲಾಂತರ್ಗಾಮಿ INS ವಾಗ್ಶೀರನ್ನು ಹತ್ತಿದರು. ಇದರೊಂದಿಗೆ ಅವರ ಜಲಾಂತರ್ಗಾಮಿಯನ್ನು ಹಾರಾಟ ಕೈಗೊಂಡ ಅಂದ್ರೆ ಅದ್ರ ಒಳಗಡೆ ನಡೆಸಿದ 2ನೇ ರಾಷ್ಟ್ರಪತಿ ಮತ್ತು ಮೊದಲನೇ ಮಹಿಳಾ ರಾಷ್ಟ್ರಪತಿ. ಮೊದಲನೇದವ್ರು ಯಾರಂಗಂದ್ರೆ ವಾಗ್ಶೀರು. ಯಾರು ಹತ್ತಿದ್ರು ಅಂದ್ರೆ ಇವರು ಯಾರು? ಅಬ್ದುಲ್ ಕಲಾಂ ಅವರು. ನೆನ್ಪಿಟ್ಕೊಳ್ಳಿ. ಇದು ಭಾರತದ ಸ್ಥಳೀಯವಾಗಿ ನಿರ್ಮಿಸಲಾದ ಮತ್ತು ಮುಂದುವರೆದ ಜಲಾಂತರ್ಗಾಮಿ ಸಾಮರ್ಥ್ಯಗಳಲ್ಲಿ ವಿಶ್ವಾಸವನ್ನು ಇದಿಷ್ಟ ನೆನ್ಪಿಟ್ಕೊಳ್ಳಿ. ಫಸ್ಟ್ ಸೆಕೆಂಡ್ ಯಾವುದು ವರ್ಗಕ್ಕೆ ಸೇರಿದೆ? ಅದು ವಾಗ್ಶೀರು ಕಲ್ವರಿ ವರ್ಗಕ್ಕೆ ಸೇರಿದೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ.
ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನರ್ಸಾಪುರ್ ಲೇಸ್ ಕ್ರಾಫ್ಟ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ನೋಡಿ, ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ನೋಡಿ ಸ್ನೇಹಿತರೆ, ಕಮೆಂಟ್ ಮಾಡಿ ಇದಕ್ಕೆ ಯಾವ್ದು ಸರಿಯಾದ ಉತ್ತರ. ನೋಡಿ, ಈ ಇಂಪಾರ್ಟೆಂಟ್ ಇವು ಹಿಂಗೆ ಕೇಳ್ತಾನೆ ಕೆ ಎ ಎಲ್ಲನೂ ಈಗ ಇಂಪಾರ್ಟೆಂಟ್ ಇದೇ ಥರ ಕರೆಂಟ್ ಅಫೇರ್ಸ್. ನೀವು ಯಾವುದೇ ಒಂದು ಪರೀಕ್ಷೆ ಆದರೂ ಕರೆಂಟ್ ಅಫೇರ್ಸು, ಸೈನ್ಸು, ಮೆಂಟಾಲಿಟಿ ಇಷ್ಟು ನೀವು ಸ್ಟ್ರಾಂಗ್ ಇದ್ದರೆ ಯಾವುದೇ ಪರೀಕ್ಷೆ ಇದ್ರೂ ಕ್ರ್ಯಾಕ್ ಮಾಡ್ಬೋದು ಸ್ನೇಹಿತರೆ. ಇತ್ತೀಚಿನ ಟ್ರೆಂಡ್ ನೋಡಿದರೆ ಇತ್ತೀಚಿನ ಟ್ರೆಂಡ್ ಹಂಗೆ ಇರೋದು. ಯಾವುದೇ ಕ್ವಶನ್ ಪೇಪರ್ ನೀವು ಟ್ರೆಂಡ್ ಹಂಗೆ ಇರೋದು. ನೋಡಿ ಯಾವ್ದು ಸರಿಯಾದ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಂಧ್ರ ಪ್ರದೇಶ್. ನೋಡಿ ಆಪ್ಷನ್ ಡಿ ಲೇಸ್ ಪಾರ್ಕಿಯಲ್ಲಿ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ಗೋವಾದ ಹೊಸದಾಗಿ ಘೋಷಿಸಲಾದ 3ನೇ ಜಿಲ್ಲೆ ಹೆಸರು ಯಾವುದು? ಇಂಪಾರ್ಟೆಂಟ್ ನೋಡಿ. ಇದಕ್ಕೆ ಇದು ಮಾಡಿ, ಆಪ್ಷನ್ ಎ ಮಾಂಡೋವಿ, ಆಪ್ಷನ್ ಬಿ ಜುವಾರಿ, ಆಪ್ಷನ್ ಸಿ ಕುಶಾವತಿ, ಆಪ್ಷನ್ ಡಿ ಚಂದ್ರಾಪುರ. ನೋಡಿ ಇದಕ್ಕೆ ಕಮೆಂಟ್ ಮಾಡಿ ಯಾವ್ದು ಆಪ್ಷನ್. ನೋಡಿ, ಗೋವಾದ ಹೊಸದಾಗಿ ಘೋಷಿಸಿದ 3ನೇ ಜಿಲ್ಲೆ ಇತ್ತೀಚೆಗೆ ಆಡಿತು. ಯಾವ್ಯಾವ 2 ಜಿಲ್ಲೆ? ಒಂದನೇದ್ದು ಉತ್ತರ ಗೋವಾ, ಎರಡನೇದ್ದು ದಕ್ಷಿಣ ಗೋವಾ. ಈಗ 3ನೇದಾಗೈತೆ ಯಾವುದು? 3ನೇ ಜಿಲ್ಲೆ ಯಾವುದು? ಕಮೆಂಟ್ ಮಾಡಿ. 3ನೇ ಜಿಲ್ಲೆ ಯಾವುದು? ನೋಡಿ ಆಪ್ಷನ್ ಸಿ. ನೋಡಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಕುಶಾವತಿ. ನೋಡಿ 3ನೇ ಜಿಲ್ಲೆ ಯಾವುದು? ಕುಶಾವತಿ. ನೋಡಿ ಕುಶಾವತಿ ಸರಿಯಾದ ಉತ್ತರ. ನೋಡಿ ಇದ್ರ ನೋಡಿ ಎಕ್ಸ್ಪ್ಲನೇಷನ್ ನೋಡಿ ಇಲ್ಲಿ ಸ್ವಲ್ಪ. 3ನೇ ಜಿಲ್ಲೆ ದಕ್ಷಿಣ ಗೋವಾದ ಮೂಲಕ ಹರಿಯುವ ಪ್ರಾಚೀನ ಕುಶಾವತಿ ನದಿಯ ನಂತರ ಗೋವಾ ತನ್ನ 3ನೇ ಜಿಲ್ಲೆಯ ಕುಶಾವತಿ ಎಂದು ಹೆಸರಿಟ್ಟಿದೆ. 3ನೇ ಜಿಲ್ಲೆಗೆ ಏನಿದೆ? ಕುಶಾವತಿ ಅಂತ ಹೆಸರಿಟ್ಟಿದೆ. ಈ ನದಿಯು ಚಾಲುಕ್ಯ ರಾಜವಂಶ, ನೋಡಮ್ ಕರ್ನಾಟಕಕ್ಕೆ ಲಿಂಕ್ ಐತಿದ್ದು. ಈ ನದಿಯು ಚಾಲುಕ್ಯ ರಾಜವಂಶದಂತ ಐತಿಹಾಸಿಕ ಕಾಲದ ಗೋವಾದ ಪ್ರಾಚೀನ ಭೌಗೋಳಿಕತೆ, ಸಂಸ್ಕೃತಿ, ಜೀವನೋಪಾಯ ಮತ್ತು ಪರಿಸರ ಗುರುತನ್ನು ಪ್ರತಿಬಿಂಬಿಸುತ್ತದೆ ಅಂತ. ನೋಡಿ ಏನು, ನಮ್ಮ ಚಾಲುಕ್ಯ ರಾಜವಂಶ ಯಾವುದು? ಕರ್ನಾಟಕ. ನಮ್ಮ ಗೋವಾನು ಆಳ್ಯಾರವರು, ನೆನ್ಪಿಟ್ಕೊಳ್ಳಿ ನೀವು. ಚಾಲುಕ್ಯ ರಾಜವಂಶದವರು. ಇದು ಕುಶಾವತಿ. ನೋಡಿ 3ನೇ ಜಿಲ್ಲೆ, ಗೋವಾದ 3ನೇ ಜಿಲ್ಲೆ. ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಈ ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಶ್ವ ಮಣ್ಣಿನ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ? ವಿಶ್ವ ಮಣ್ಣಿನ ದಿನ ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸ್ತಾರೆ? ಆಪ್ಷನ್ ಎ ಡಿಸೆಂಬರ್ 2, ಆಪ್ಷನ್ ಬಿ ಡಿಸೆಂಬರ್ 3, ಆಪ್ಷನ್ ಸಿ ಡಿಸೆಂಬರ್ 4, ಆಪ್ಷನ್ ಡಿ ಡಿಸೆಂಬರ್ 5. ಹೇಳಿದಕ್ಕ ಕಮೆಂಟ್ ಮಾಡಿ ಯಾವ್ದು ನೋಡಿ ಸರಿಯಾದ ಉತ್ತರ ಸ್ನೇಹಿತರೆ. ಯಾವ್ದು ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಡಿಸೆಂಬರ್. ನೋಡಿ ಯಾವ್ದು ಮಣ್ಣಿಂದು? ನೋಡಿ ಡಿಸೆಂಬರ್ 5 ಸರಿಯಾದ ಉತ್ತರ. ಯಾವುದು? ಡಿಸೆಂಬರ್ 5 ಸರಿಯಾದ ಉತ್ತರ. ನೋಡಿ ಆಹಾರ ಭದ್ರತೆ, ಪರಿಸರ ವ್ಯವಸ್ಥೆಗಳು ಮತ್ತು ಮಾನವನ ಯೋಗಕ್ಷೇಮಕ್ಕಾಗಿ ಆರೋಗ್ಯಕರ ಮಣ್ಣಿನ ಮಹತ್ವವನ್ನು ಎತ್ತಿ ತೋರಿಸಲು ಪ್ರತಿ ವರ್ಷ ನಾವು ಏನು ಮಣ್ಣಿನ ನಾವು ಸಂರಕ್ಷಣೆ, ಮಣ್ಣಿನ ಭದ್ರತೆ, ನಾವು ಆಹಾರವನ್ನು ತಿಂತೀವಲ್ಲ, ಆಹಾರವನ್ನು ಯಾವುದೇ ಕಂಟೈನ್ಮೆಂಟ್ ಆಗ್ಲಾರ್ದೇ ಅದಕ್ಕೆ ನಾವು ಚೆನ್ನಾಗಿರ್ಬೇಕಂದ್ರೆ ಮಣ್ಣನ್ನು ನಾವು ಸಂರಕ್ಷಿಸಬೇಕು. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ ಡಿಸೆಂಬರ್ 5 ಏನು ವಿಶ್ವ ಮಣ್ಣಿನ ದಿನ ಅಂತ ಆಚರಿಸ್ತೀವಿ. ಹಂಗಾರೆ 2025ರ ಥೀಮ್ ಏನು? 2025ರದ ಥೀಮ್ ಏನು? 2025ರ ವಿಶ್ವ ಮಣ್ಣು ದಿನ ಥೀಮ್ ಏನು? ಆರೋಗ್ಯಕರ ನಗರಗಳಿಗೆ ಆರೋಗ್ಯಕರ ಮಣ್ಣು. ನೋಡಿ ಆರೋಗ್ಯಕರ ನಗರಗಳಿಗೆ ಆರೋಗ್ಯಕರ ಮಣ್ಣು. ಇದು ನಗರ ಮಣ್ಣಿನ ಪಾತ್ರ ಮೇಲೆ ಕೇಂದ್ರೀಕರಿಸುತ್ತದೆ. ನೋಡಿ ಇವ್ರು ಏನು ಮೇನ್ ಕೇಂದ್ರೀಕರಿಸಿ ನಗರದ ಮಣ್ಣು, ನಗರ ಎಷ್ಟು ಪೊಲ್ಯೂಷನ್ ಆಯ್ತೈತೆ ಅಲ್ಲ ನಗರದ ಮಣ್ಣಿನ ಬಗ್ಗೆ. ಅದಕ್ಕೋಸ್ಕರ ಏನು ಥೀಮ್ ಇಟ್ಟಾರೆ? ಆರೋಗ್ಯಕರ ನಗರಗಳಿಗೆ ಆರೋಗ್ಯಕರ ಮಣ್ಣು. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ ಸ್ನೇಹಿತರೆ. ಈ ನರ್ಸಾಪುರದ ಹೇಳಿದ್ಮೇಲೆ ಆಗಲೇ ಇತಿಹಾಸ. ನೋಡಿ ನರ್ಸಾಪುರ, ಇದನ್ನ ಆಮೇಲೆ ಹೇಳ್ತೀನಿ ಲಾಸ್ಟ್ಗೆ. ಈಗ ನೋಡಿ ಇದು ನೆಕ್ಸ್ಟ್ ಕ್ವಶನ್. ಸ್ವಯಂ ಘೋಷಿತ ಸೋಮಲ್ಯಾಂಡ್ ಗಣರಾಜ್ಯವನ್ನು ಸ್ವತಂತ್ರ ಮತ್ತು ಸಾರ್ವಭೌಮ ರಾಷ್ಟ್ರವೆಂದು ಔಪಚಾರಿಕವಾಗಿ ಗುರುತಿಸಿದ ಮೊದಲ ದೇಶ ಯಾವುದು? ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇಂಪಾರ್ಟೆಂಟ್ ನೋಡಿ, ಇಂಟರ್ನ್ಯಾಷನಲ್ ನ್ಯೂಸ್ ಇದು. ಡಿಸೆಂಬರ್ದಾಗ ನಡ್ತಕ್ಕಂಥ ಇಂಟರ್ನ್ಯಾಷನಲ್ ನ್ಯೂಸು. ಆಪ್ಷನ್ ಸಿ ಈಜಿಪ್ಟ್, ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್, ಆಪ್ಷನ್ ಸಿ ಇಸ್ರೇಲ್, ಆಪ್ಷನ್ ಡಿ ಭಾರತ. ಎಸ್ ಮಾಡಿ ಯಾವ್ದು ಸರಿಯಾದ ಉತ್ತರ. ನೋಡಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಸ್ನೇಹಿತರೆ? ಇದಕ್ಕೆ ಎಸ್ ಮಾಡಿ ಯಾವುದು ಸರಿಯಾದ ಉತ್ತರ? ಕರೆಕ್ಟ್ ಸ್ನೇಹಿತರೆ, ಆಪ್ಷನ್ ಸಿ. ನೋಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ನೋಡಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ನೋಡಿ ಇದ್ರದ್ದು ಇದು ಇಂಪಾರ್ಟೆಂಟ್. ಸೋಮಾಲ್ಯಾಂಡ್ ಎಲ್ಲಿ ಬರುತ್ತೆ, ಯಾವ ರೀತಿ ಬರುತ್ತೆ, ಜಿಯೋಗ್ರಫಿ ಏನಾದ್ರದ್ದು ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಸೋಮಾಲ್ಯಾಂಡ್ ಇದು ಮೇನ್ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿರೋದು. ಇದನ್ನು ಕ್ವಶನ್ ಫಿಕ್ಸ್ ಕ್ವಶನ್ ಅಂತ ಇಟ್ಕೊಂಡಿದ್ದೀನಿ. ಇಸ್ರೇಲು ಅದಕ್ಕೆ ಮಾನ್ಯತೆ ಮಾಡಿದೆ, ಇಸ್ರೇಲ್ ದೇಶ ಮಾನ್ಯ ಮಾಡುತ್ತೆ. ಹಂಗಾರೆ ಸೋಮಾಲ್ಯಾಂಡ್ ಎಲ್ಲಿ ಬರುತ್ತೆ ನೋಡಿ ಇಲ್ಲಿ. ಸೋಮಾಲ್ಯಾಂಡ್ ಇಲ್ಲಿ ಆರ್ನ್ ಆಫ್ ಆಫ್ರಿಕಾ ಅಂತ ಬರುತ್ತಲ್ಲ, ಇದೇ ಸೋಮಾಲ್ಯಾಂಡ್. ನೋಡಿ ಇದೇ ಸೋಮಾಲ್ಯಾಂಡ್, ಆರ್ನ್ ಆಫ್ ಆಫ್ರಿಕಾ. ಇಲ್ಲಿ ಹಿಂದೂ ಮಹಾಸಾಗರ ಐತಿ, ಇಲ್ಲಿ ಅರಬ್ಬಿ ಸಮುದ್ರ ಐತಿ, ಇಲ್ಲಿ ಹಾರ್ನ್ ಆಫ್ ಆಫ್ರಿಕಾ ಅಂತಾರೆ, ಇಲ್ಲೇ ಸುಯೇಜ್ ಕ್ಯಾಲ್ವೆ ಐತಲ್ಲ, ಇಲ್ಲಿ ಬರ್ತಕ್ಕಂಥದ್ದು ಏನು ಸೋಮಾಲ್ಯಾಂಡ್. ಡಿಸೆಂಬರ್ 26, 2025 ಇಸ್ರೇಲ್ ಸ್ವಯಂ ಘೋಷಿತ ಸೋಮ್ಲ್ಯಾಂಡ್ ಅಂದ್ರೆ ಸೋಮಾಲ್ಯಾಂಡ್ ಏನು ಎಲ್ಲಿಗೆ ಯಾವ ಪೋಟಲ್ಯಾಂಡ್ ಜೋಡಿ ಗಡಿಯನ್ನು ಹಂಚ್ಕೊಂಡಿರುತ್ತೆ. ಪೋಟಲ್ಯಾಂಡ್ ಅದು ಒಂದು
ಪ್ರದೇಶ ಅದು ಮೊದಲು, ಅದನ್ನ ಸೋಮಾಲ್ಯಾಂಡ್ ತಾವು ಸ್ವತಂತ್ರವಾಗಿ ಇದನ್ನ ಮಾಡಕತ್ತಾರ. ಈಗ ಹೆಂಗ ನಮ್ಮ ಇಂಡಿಯಾದಲ್ಲಿ ಮೊದಲು ಜಮ್ಮು ಕಾಶ್ಮೀರ ಇತ್ತು, ಅದೇ ತರದ್ ಹಾಕಿದ್ ಅವ್ರು ನಾವು ಪ್ರತ್ಯೇಕ ದೇಶ ಅನ್ಕೊಂಡು ಇದು ಮಾಡ್ತಾರೆ. ಅದಕ್ಕೆ ಮಾನ್ಯತೆ ಕೊಟ್ಟವ್ರು ಯಾರು? ಇಸ್ರೇಲ್. ನಮ್ಮ ಜಮ್ಮು ಕಾಶ್ಮೀರ ಸ್ವತಂತ್ರ ಸ್ಟೇಟ್ ಅಂತ ಮಾನ್ಯತೆ ಕೊಟ್ಟಿದ್ರೆ ಯಾರು? ಪಾಕಿಸ್ತಾನದವ್ರು. ಅವ್ರು ಕೊಟ್ಟರೆ ಆಗ್ಬಿಡ್ತಾ, ಬಟ್ ಇಲ್ಲ, ಇಲ್ಲಿ ಇಸ್ರೇಲ್ ಕೊಟ್ಟಿದ್ದೀನಿ ನೋಡಿ. ಸಾರ್ವಭೌಮ ರಾಷ್ಟ್ರದಿಂದ ಔಪಚಾರಿಕವಾಗಿ ಗುರುತಿಸಿದ ಮೊದಲ ದೇಶ ಆಗಿದೆ ಯಾವುದು? ಇಸ್ರೇಲ್. ಸೋಮಾಲ್ಯಾಂಡ್ ಯಾವ್ಯಾವ ದೇಶ ಜೊತೆ ಗಡಿಯನ್ನು ಹಂಚಿಕೊಂಡೈತೆ ನೋಡಿ. ಸೋಮಾಲ್ಯಾಂಡ್ ಯಾವ್ಯಾವ ದೇಶ ಜೊತೆ ಗಡಿ ಹಂಚಿಕೊಂಡೈತೆ? ಇದು ಜಿಬೂಟಿ, ಇಥೋಪಿಯಾ ಮತ್ತು ಪಟ್ಲ್ಯಾಂಡ್ ಪ್ರದೇಶಗಳೊಂದಿಗೆ ಗಡಿ ಹಂಚಿಕೊಂಡೈತೆ ನೋಡು. ಇದು ಅಡೆನ್ ಕೊಲ್ಲಿ ಉದ್ದಕ್ಕೂ ಇದೆ. ಇಲ್ಲಿ ಅಡೆನ್ ಕೊಲ್ಲಿ ಅಂತೀವಿ ನಾವು, ಇದನ್ನ ಅಡೆನ್ ಕೊಲ್ಲಿ ಅಂತೀವಲ್ಲ, ಅವ್ರ ಉದ್ದಕ್ಕೂ ಇದೇನು ಕರಾವಳಿಯನ್ನು ಹಂಚ್ಕೊಂಡೈತೆ. ಹಂಗಾರೆ ಸೋಮಾಲ್ಯಾಂಡ್ ರಾಜಧಾನಿ ಯಾವುದು? ಅರ್ಗೀಸಾ ನೋಡಿ. ಇದ್ರ ಸೋಮಾಲ್ಯಾಂಡ್ ರಾಜಧಾನಿ ಯಾವ್ದು ಬರುತ್ತೆ? ಅರ್ಗೀಸಾ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಸ್ನೇಹಿತರಿಗೆ. 2025ರ ವರ್ಲ್ಡ್ ಸ್ಕಿಲ್ಸ್ ಏಷ್ಯಾ ಸ್ಪರ್ಧೆಯಲ್ಲಿ ಭಾರತದ ಶ್ರೇಯಾಂಕ ಎಷ್ಟು? ವರ್ಲ್ಡ್ ಸ್ಕಿಲ್ ಸ್ಪರ್ಧೆಯಲ್ಲಿ ಭಾರತದ ಶ್ರೇಯಾಂಕ ಎಷ್ಟು? ಕಮೆಂಟ್ ಮಾಡಿ ಸ್ನೇಹಿತರೆ. ಯಾವ್ದು ಸರಿಯಾದ ಉತ್ತರ ಕಮೆಂಟ್ ಮಾಡಿ ನೋಡೋಣ. ಆಪ್ಷನ್ ಎ 5ನೇದು, ಆಪ್ಷನ್ ಬಿ 7ನೇದು, ಆಪ್ಷನ್ ಸಿ 8ನೇದು, ಆಪ್ಷನ್ ಡಿ 9. ಸರಿಯಾದ ಉತ್ತರ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಕ್ಕೆ ನೋಡೋಣ ಯಾವ್ದು ಸರಿಯಾದ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಪ್ಷನ್ ಸಿ 8ನೇ ನೋಡಿ. ಇದು ಇತ್ತೀಚೆಗೆ ಚೀನಾದಲ್ಲಿ ನೋಡಿ, ಚೀನಾದಲ್ಲಿ ನಡ್ತಕ್ಕಂಥ ಸ್ಪರ್ಧೆ ಇದು. ವರ್ಲ್ಡ್ ಸ್ಕಿಲ್ ಸ್ಪರ್ಧೆ ನೋಡು. ಏಷ್ಯಾದ್ ನಡೆದಿದ್ದೆಲ್ಲೇ ಚೀನಾದೊಳಗಡೆ. ಇದು ನಾವು ಎಷ್ಟನೇ ಸ್ಥಾನ ಇದೀವಿ? 8ನೇ ಸ್ಥಾನ ಇದೀವಿ ನೋಡು. ನೆಕ್ಸ್ಟ್ ಕ್ವಶನ್. ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ನೆನಪಿಟ್ಟರು ಸ್ನೇಹಿತರೆ. ಯಾವ ದಿನ ಹಂಗಂದ್ರೆ ಯಾವ ದಿನ? ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನ ಡಿಸೆಂಬರ್ 2 ನೋಡಿ. ಡಿಸೆಂಬರ್ 2 ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 2ರಂದು ಏನು ಆಚರಿಸಲಾಗುತ್ತದೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ. ನೋಡಿದ್ರು ಎಕ್ಸ್ಪ್ಲನೇಷನ್ ನೋಡಿಲಿ. ಅಂತಾರಾಷ್ಟ್ರೀಯ ಗುಲಾಮಗಿರಿ ನಿರ್ಮೂಲನಾ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 2ರಂದು ವಿಶ್ವಾದ್ಯಂತ ಆಚರಿಸಲಾಗುತ್ತದೆ. ಈ ಗುಲಾಮಗಿರಿ ವಿಶ್ವ ದಿನಕ್ಕೂ ಮತ್ತೆ ಸಾಕ್ಷರತೆ ಕಂಪ್ಯೂಟರ್ ಸಾಕ್ಷರತೆ ದಿನ ಅಂದ್ರೆ ಗುಲಾಮಗಿರಿಯಿಂದ ಹೊರತರ್ತಕ್ಕಂಥ ಜನನ ವಿಶ್ವ ಕಂಪ್ಯೂಟರ್ ಸಾಕ್ಷರತೆ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ. ಡಿಸೆಂಬರ್ 2 ವಿಶ್ವಸಂಸ್ಥೆ, ಇದಕ್ಕೆ ವಿಶ್ವಸಂಸ್ಥೆ ಮಾನ್ಯತೆ ಕೊಟ್ಟಿರುತ್ತೆ. ಅದು ವಿಶ್ವಸಂಸ್ಥೆಯಲ್ಲಿ 2009ರಲ್ಲಿ ಪ್ರಾರಂಭ ಆಗಿರುತ್ತೆ ನೋಡಿ ಸ್ನೇಹಿತರೆ. 2009ರಲ್ಲಿ ಇದು ದಿನಾಚರಣೆ ಮಾಡಕತ್ತು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬಿತ್ರಾ ದ್ವೀಪವು ಯಾವ ಕೇಂದ್ರಾಡಳಿತ ಪ್ರದೇಶದ ಭಾಗವಾಗಿದೆ? ಹೇಳಿ, ಕಮೆಂಟ್ ಮಾಡಿ. ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಆಪ್ಷನ್ ಬಿ ದಾದ್ರಾ ಮತ್ತು ನಗರ ಹವೇಲಿ, ಆಪ್ಷನ್ ಡಿ ಲಕ್ಷದ್ವೀಪ. ಯಾವುದು? ಕಮೆಂಟ್ ಮಾಡಿ ನೋಡೋಣ. ಯಾವ್ದು ಇದಕ್ಕೆ ಸರಿಯಾದ ಉತ್ತರ? ಆಪ್ಷನ್ ಡಿ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ. ಆಪ್ಷನ್ ಡಿ ಸರಿಯಾದ ಉತ್ತರ ನೋಡಿ. ಲಕ್ಷದ್ವೀಪ ಸರಿಯಾದ ಉತ್ತರ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ಪ್ರತಿ ವರ್ಷ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಚಿರತೆ ದಿನವನ್ನು ಆಗಿ ಆಚರಣೆ ಮಾಡ್ತಾರೆ? ಚಿರತೆ ದಿನ ನೋಡಿ. ಯಾವಾಗ ಅಂತಾರಾಷ್ಟ್ರೀಯ ಚಿರತೆ ದಿನ? ಯಾವಾಗ? ಆಪ್ಷನ್ ಎ ಡಿಸೆಂಬರ್ 1, ಆಪ್ಷನ್ ಬಿ ಡಿಸೆಂಬರ್ 2, ಆಪ್ಷನ್ ಸಿ ಡಿಸೆಂಬರ್ 3, ಆಪ್ಷನ್ ಡಿ ಡಿಸೆಂಬರ್ 4. ನೋಡಿದ್ದು ಚಿರತೆ ದಿನ ಇಂಪಾರ್ಟೆಂಟು. ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗೈತೆ ನೋಡಿದ್ದು. ಯಾವುದು? ಡಿಸೆಂಬರ್ 4. ಇದು ನೋಡಿಲ್ಲಿ ಚಿರತೆ ದಿನದ ಎಕ್ಸ್ಪ್ಲನೇಷನ್ ನೋಡಿಲಿ. ಚೀತಾ ದಿನದ ಇತಿಹಾಸವು ಡಿಸೆಂಬರ್ 4ರಂದು ಅಮೆರಿಕದ ಪ್ರಾಣಿಶಾಸ್ತ್ರಜ್ಞೆ ಡಾಕ್ಟರ್ ಲಾರಿ ಮಾರ್ಕಸ್ ಅವರು 2010ರಲ್ಲಿ ಪ್ರಾರಂಭ ಮಾಡಿದ್ರು. ಎಷ್ಟು ಪ್ರಾರಂಭ ಮಾಡಿದ್ರು ಇದನ್ನ? 2010ರಾಗಿ. ಇದು ಅವರ ಬೆಳೆಸಿದ ಕಯಾಮ ಎಂಬ ಚಿರತೆ ಜನ್ಮದಿನದ ನೆನಪಿಗೆ ಅವರು ಒಂದು ಚಿರತೆಯನ್ನ ಬೆಳೆಸಿರ್ತಾರೆ. ಯಾವುದು? ಕಯಾಮ ಎಂಬ ಚಿರತೆಯನ್ನ ಬೆಳೆಸಿರ್ತಾರೆ. ಅದರದ್ದು ಹುಟ್ಟಿದ ದಿವಸ ಯಾವತ್ತು? 2010ರಲ್ಲಿ ಬೆಳೆಸಿದ ದಿನವನ್ನು ಏನು? ಚಿರತೆ ದಿನ, ವಿಶ್ವ ಚಿರತೆ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ದಿನದ ಚೀತಾ ಸಂರಕ್ಷಣಾ ನಿಧಿಯು ಮೂಲಕ ಚಿರತೆ ಸಂರಕ್ಷಣಾ ಪ್ರಯತ್ನ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. ಅಂದ್ರೆ CCF ಅಂದ್ರೆ ಏನು? CCF ಏನು? ಇದನ್ನೇನು ಲಾಂಗ್ ಫಾರ್ಮ್ ಕೇಳೋ. CCF ಅಂದ್ರೆ ಏನು? ಚೀತಾ ಕನ್ವರ್ಷನ್ ಫಂಡ್ ಅಂತ ಅರ್ಥ. ಇದು ಚೀತಾನ ಹೆಚ್ಚು ಹೊಂದಿರತಕ್ಕಂಥ ದೇಶ ಯಾವುದು? ನಮೇಬಿಯಾ ನೋಡಿ. ನಮೇಬಿಯಾ ಇತ್ತೀಚೆಗೆ ಕುನೋರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಚೀತಾನ ತರಿಸಿದ್ರು. ಎಷ್ಟಕ್ಕೊಂದು ಅತಿ ಹೆಚ್ಚು ಭಾರತದಲ್ಲಿ ಚಿರತೆಗಳನ್ನು ಹೊಂದಿರತಕ್ಕಂಥ ಉದ್ಯಾನವನ ಯಾವುದು? ಕುನೋರ್ ರಾಷ್ಟ್ರೀಯ ಉದ್ಯಾನವನ, ಮಧ್ಯಪ್ರದೇಶ. ಅಂದ್ರೆ ಇತ್ತೀಚೆಗೆ ನಮೇಬಿಯಾ ಆಫ್ರಿಕಾದಿಂದ ಏನು ಚಿರತೆಗಳನ್ನ ತರಿಸ್ಕೊಂಡ್ರು. 3 ಬ್ಯಾಚ್ ಇದೆ. ಹಂಗಂದ್ರೆ 2025ರ ಥೀಮ್ ಏನಂಗಂದ್ರೆ ಚೀತಾ ದಿನದ್ದು 2025ರ ಥೀಮ್ ಸಂರಕ್ಷಣೆ ಎಂದು ಖಚಿತಪಡಿಸುತ್ತದೆ, ನಾಳೆ ಬದುಕುಳಿಯುತ್ತದೆ. ಅಂದ್ರೆ ಇಂದು ನಾವು ಸಂರಕ್ಷಣೆ ಖಚಿತಪಡಿಸಿದ್ರೆ ಅದು ನಾಳೆ ಬದುಕುಳಿಯುತ್ತದೆ. ಇದ್ರದ್ದು ಥೀಮ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್? ನೆನ್ಪಿಟ್ಟು ಇದು ನೋಡಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳಗಡೆ ನೋಡಿ ಯಾವ್ಯಾವ ನೋಡಿ. 2025ರ ಮಾನವ ಅಭಿವೃದ್ಧಿ ಸೂಚ್ಯಾಂಕ HDI
ಎಷ್ಟನೇದು ಹಂಗಾರೆ ನಮ್ಮದು ಆಪ್ಷನ್ ಎ 128, ಆಪ್ಷನ್ ಬಿ 130, ಆಪ್ಷನ್ ಸಿ 135, ಆಪ್ಷನ್ ಡಿ 139. ಯಾವ್ದು ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ? ಸರಿಯಾದ ಉತ್ತರ ಯಾವ್ದು ಇದಕ್ಕೆ? ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ಹಿಂಗಂದ್ರೆ ಇನ್ನೊಂದಿಷ್ಟು ನೋಡಿ, ಇಲ್ಲಿ ಯಾವ ಎಚ್ ಡಿ ಐದು ನೋಡಿ. ಎಕನಾಮಿಕ್ ಒಳಗೆ ಎಷ್ಟಿದ್ವಿ ನಾವು? ಹಂಗಂದ್ರೆ ಆರ್ಥಿಕತೆ ಒಳಗಡೆ ಎಷ್ಟಿದೀವಿ? ಎಕನಾಮಿಕ್ ಒಳಗಡೆ, ಎಕನಾಮಿಕ್ ಇವಾಗ 4th ನಮ್ದು. ಎಕನಾಮಿಕ್ ಒಳಗಡೆ 4th, ಎಕನಾಮಿಕ್ ಒಳಗಡೆ 4th ಇದೀವಿ ಸ್ನೇಹಿತರಿಗೆ. ಎಕನಾಮಿಕ್ ಒಳಗಡೆ 4th ಅಂದ್ರೆ ಪ್ರಪಂಚದಲ್ಲಿ 4ನೇ ಆರ್ಥಿಕತೆ ನಮ್ದು. 1ನೇದು ಯಾವುದು? ಅಮೆರಿಕ, 2ನೇದು ಚೀನಾ, 3ನೇದು ರಷ್ಯಾ, ಅಲ್ಲ 3ನೇದು ಜರ್ಮನಿ ಸ್ನೇಹಿತರೆ, 4ನೇದು ನಮ್ದು ಇಂಡಿಯಾ, 5ನೇದು ಯಾವುದು? ಜಪಾನ್. ಇಷ್ಟು ನೆನಪಿಡುವ ಸ್ನೇಹಿತರೆ. 6ನೇದು ರಷ್ಯಾ ಬರುತ್ತೆ. ಹಂಗಾರೆ ಇನೋವೇಷನ್ದೊಳಗೆ ಎಷ್ಟಿದ್ವಿ ನಾವು? ಇನೋವೇಷನ್ದಾಗ ಎಷ್ಟಿದೀವಿ? 38 ನೋಡಿ, 38 ಇನೋವೇಷನ್ದಾಗೆ. ಹಂಗಂದ್ರೆ ಇದ್ರಾಗೆ ಟ್ರಾವೆಲ್ದ ಮಿಲಿಟ್ರಿದೊಳಗೆ ಎಷ್ಟಿದೀವಿ? ಡಿಫೆನ್ಸ್ ಒಳಗಡೆ, ಮಿಲಿಟ್ರಿ ಒಳಗಡೆ ಅದ್ರೊಳಗಡೆ 4 ನೋಡಿ, 4th. ಫಸ್ಟ್ನೇದು ಯಾವುದು? ಅಮೆರಿಕ, ಸೆಕೆಂಡ್ ಚೀನಾ, ಸೆಕೆಂಡ್ ರಷ್ಯಾ, 3ನೇದು ಚೀನಾ, 4ನೇದು ನಾವು ನೋಡಿ ಸ್ನೇಹಿತರೆ. ಹಂಗಂದ್ರೆ ಪ್ರೆಸ್ ಇಂಡೆಕ್ಸ್ ಒಳಗೆ ಎಷ್ಟು ನಿಂತೈತಿ ನಾವು? ಪ್ರೆಸ್ ಇಂಡೆಕ್ಸು 151 ನೋಡಿ. ಅಂದ್ರೆ ಫ್ರೀಡಮ್ ಆಫ್ ಏನು ಪ್ರೆಸ್ ಅಂತ ಕರೀತಾರೆ, ಪತ್ರಿಕೆಗಳ ಫ್ರೀಡಮ್. ನಾವು ಎಷ್ಟೈತಿ? 151 ನೋಡಿ, ಪ್ರೆಸ್ ಫ್ರೀಡಮ್ ನೋಡಿ. ಅದೇ ಥರ ಐತೆ ಎನರ್ಜಿ ಟ್ರಾನ್ಸಿಷನ್ ಅಂತೆ 71 ನೋಡಿ, 71. ಹಂಗಾರೆ ಎಲ್ಲೇ ಪಾಸ್ಪೋರ್ಟ್ ಬರುತ್ತೆ ನಮ್ದು. ಪಾಸ್ಪೋರ್ಟ್ ನಾವು ಟ್ರಾವೆಲ್ ಎಷ್ಟು ಕಂಟ್ರಿ ವೀಸಾ ಇಲ್ಲದೆ ನಾವು ಪಾಸ್ಪೋರ್ಟ್ ಮುಖಾಂತರ ಟ್ರಾವೆಲ್ ಮಾಡ್ಬೋದಂದ್ರೆ 85th ನೋಡಿ, 85th. ನಾವು 85th ರ್ಯಾಂಕಲ್ಲಿ ಇದ್ದೀವಿ. ಇಷ್ಟು ಇದ್ರದ್ದು ಇದು ಆಗಿರುತ್ತೆ ಸ್ನೇಹಿತರೆ. ಏನು ನಿಮಗೆ ಎಕ್ಸ್ಪ್ಲನೇಷನ್ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ, ಆಯುಷ್ಗಾಗಿ ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜಿಸುವ ಯೋಜನೆಯನ್ನು ಯಾವ ಸಚಿವಾಲಯ ಜಾರಿಗೆ ತಂದಿದೆ ನೋಡಿ. ಆಯುಷ್ಗಾಗಿ ಅಂತಾರಾಷ್ಟ್ರೀಯ ಸಹಕಾರವನ್ನು. ಆಯುಷ್ ಅಂದ್ರೆ ಏನು? ಇದೇನು ಟ್ಯಾಬ್ಲೆಟು ಮತ್ತು ಯಾವುದೇ ರೋಗಿಗಳಿಗೆ ಏನು ಮಾಡ್ತಾರೆ ನಮ್ಮ ದೇಶದಲ್ಲಿ ರಫ್ತು ಮಾಡ್ತಕ್ಕಂಥ ಆಯುಷ್ ಇಲಾಖೆ ಅಂದ್ರೆ ಎದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಟೋಟಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಇವು ಟ್ಯಾಬ್ಲೆಟ್ ಉತ್ಪನ್ನ ಆಗಲಿ ಮತ್ತು ಇಂಜೆಕ್ಷನ್ ಇವೆಲ್ಲ ಏನು ಔಷಧಿಗಳು, ಟೋಟಲ್ ಆಗಿ ಔಷಧಿಗಳ ಉತ್ಪನ್ನ ಆಯುಷ್ ಇಲಾಖೆ ನೋಡಿ. ಇದೇನ? ಆಪ್ಷನ್ ಎ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಜಾರಿ ತಂದೈತೆ, ಆಪ್ಷನ್ ಬಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಜಾರಿ ತಂದೈತೆ, ಆಪ್ಷನ್ ಡಿ ಆಯುಷ್ ಸಚಿವಾಲಯ, ಆಪ್ಷನ್ ಡಿ ಹಣಕಾಸು ಸಚಿವಾಲಯ. ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಆಯುಷ್ ಸಚಿವಾಲಯ ನೋಡಿ, ಆಪ್ಷನ್ ಸಿ ಆಯುಷ್ ಸಚಿವಾಲಯ. ಇಲ್ಲಿ ನೋಡಿ ಎಕ್ಸ್ಪ್ಲನೇಷನ್ ನೋಡಿ. ಇತ್ತೀಚೆಗೆ ಆಯುಷ್ ರಾಜ್ಯ ಸಚಿವರು ಆಯುಷ್ಗಾಗಿ ಅಂತಾರಾಷ್ಟ್ರೀಯ ಸಹಕಾರ ಉತ್ತೇಜಿಸುವ ಕೇಂದ್ರ ವಲಯದ ಯೋಜನೆ ಬಗ್ಗೆ ಮಾಹಿತಿ ನೀಡಿದರು. ಆಯುಷ್ ಅಂದರೆ ಏನು? ಆರೋಗ್ಯ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಇಂಥ ಔಷಧಿ ನಮ್ಮ ಗಿಡಮೂಲಿಕೆಗಳನ್ನು ತಯಾರು ಮಾಡೋದು. ಈ ಆಯುಷ್ ಸಚಿವಾಲಯ ಮೂಲಕ ಉತ್ತೇಜನ ನೀಡಿದ್ರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ರಫ್ತು ಮಾಡೋಕ್ಕೆ, ಆಯುಷ್ ಸಚಿವಾಲಯದಿಂದ ರಫ್ತು ನಮ್ಮ ಔಷಧಿಗಳು ಬೇರೆ ದೇಶಕ್ಕೆ ರಫ್ತು ಮಾಡಲಿಕ್ಕೆ ಅವರು ಉತ್ತೇಜನ ನೀಡ್ಯಾರ ಅಂತೇಳಿ ಹೇಳ್ತಾರೆ. ಇಷ್ಟು ನೆನ್ಪಿಟ್ಟುವರು ಇದ್ರ ಬಗ್ಗೆ. ನೆಕ್ಸ್ಟ್ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮಿನಿಮಾಟೋರಿ ದ್ವೀಪವು ಯಾವ ಸಾಗರದಲ್ಲಿದೆ ನೋಡಿ? ಕಮೆಂಟ್ ಮಾಡಿ. ಯಾವ ಸಾಗರದಲ್ಲಿದೆ? ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಿಡ್ ಸಾಗರ. ಯಾವ ಸಾಗರ ನೋಡಿ? ಕಮೆಂಟ್ ಮಾಡಿ ಯಾವ ಸಾಗರ ಅಂತ ಹೇಳ್ಬಿಟ್ಟು. ಯಾವ ಸಾಗರ ಅಂತ ಕಮೆಂಟ್ ಮಾಡಿ ನೋಡೋಣ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಪೆಸಿಫಿಕ್ ಸಾಗರ ನೋಡಿ. ಆಪ್ಷನ್ ಎ ಪೆಸಿಫಿಕ್ ಸಾಗರ ನೋಡಿ. ನೋಡಿ ಇಲ್ಲಿ ಎಕ್ಸ್ಪ್ಲನೇಷನ್ ನೋಡಿ. ಜಪಾನ್ ಮಿನಿಮೇಟೋರಿ ದ್ವೀಪವು ಬಳಿ ಆಳವಾದ ಸಮುದ್ರದಿಂದ ಅಪರೂಪದ ಭೂಮಿ ಸಮೃದ್ಧ ಮಣ್ಣಿನ ಪರೀಕ್ಷಾ ಗಣಿಗಾರಿಕೆ ನಡೆಸಲು ಯೋಚಿಸಿದೆ. ಅಂದ್ರೆ ಇಲ್ಲಿ ಜಪಾನ್ ಒಂದು ಪರೀಕ್ಷೆ ಮಾಡ್ತಾರೆ. ಏನು? ಭೂಮಿ ಸಮುದ್ರ ಆದಲ್ಲಿ ಎಲ್ಲಿ ಹವಳದ ದಿನ್ಯಗಳಿದೆ ಸ್ನೇಹಿತರೆ. ಹವಳ ದಿನ್ಯನ ಇತ್ತೀಚೆಗೆ ಸಂಶೋಧನೆ ಮಾಡಿತು ನೋಡಿ. ಇದನ್ನು ಮಾರ್ಕಸ್ ದ್ವೀಪ ಅಂತಾನು ಕರೀತಾರೆ ಸ್ನೇಹಿತರೆ. ಯಾವುದು? ಜಪಾನ್ನ ಮಿನಿಮಾಟಿರೋ ದ್ವೀಪವನ್ನು ಮಾರ್ಕಸ್ ದ್ವೀಪ ಅಂತಾನು ಕರೀತಾರೆ ಇತ್ತೀಚೆಗೆ. ಮಾರ್ಕಸ್ ದ್ವೀಪ, ಮಿನಿಮಾಟಿರೋ ದ್ವೀಪವು ವಾಯುವ್ಯ ಪೆಸಿಫಿಕ್ ಮಹಾಸಾಗರದಲ್ಲಿ ಇದು ಒಂದು ಪ್ರತ್ಯೇಕ ಹವಾಳದ ಅಟಲ್ ಆಗಿದೆ ನೋಡಿದೆ. ಒಂದು ಹವಾಳ ದಿನ್ಯ ಇದು ಸ್ನೇಹಿತರೆ. ಇದು ಜಪಾನ್ನ ಪೂರ್ವ ತುದಿಯಾಗಿದೆ ಮತ್ತು ಇದು ಸೂರ್ಯೋದಯವನ್ನು ನೋಡುವ ದೇಶದ ಮೊದಲ ಸ್ಥಳ ನೋಡು. ಜಪಾನ್ನ ಸೂರ್ಯೋದಯ ನೋಡುವ ಮೊದಲ ಸ್ಥಳ ಯಾವುದು? ಇದೆಯಾ ಮಾರ್ಕಸ್ ದ್ವೀಪ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರಲ್ಲಿ, ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ನೋಡಿ? ಮಧ್ಯಪ್ರದೇಶ. ಆಪ್ಷನ್ ಎ ಮಧ್ಯಪ್ರದೇಶ, ಆಪ್ಷನ್ ಬಿ ಜಾರ್ಖಂಡ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಛತ್ತೀಸ್ಗಢ. ಯಾವ ರಾಜ್ಯದಲ್ಲಿದೆ ನೋಡಿ? ಕಮೆಂಟ್ ಮಾಡಿ. ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಐತಿ. ಇದು ಎದಕ್ಕೆ ನ್ಯೂಸ್ ಅಲ್ಲಿ ಐತೆ ಅಂತ ಮುಂದೆ ಹೇಳ್ತೀನಿ ನಾನು. ಯಾವುದು ಸರಿಯಾದ ಉತ್ತರ? ಯಾವುದು? ಛತ್ತೀಸ್ಗಢ ನೋಡಿ. ಕಾಂಗರ್ ಕಣಿವೆ ಎಲ್ಲೈತಿ? ಛತ್ತೀಸ್ಗಢ ನೋಡಿ. ಛತ್ತೀಸ್ಗಢದಲ್ಲಿ ಐತಿ ನೋಡಿ. ನೋಡಿ ಇದ್ರ ಎಕ್ಸ್ಪ್ಲನೇಷನ್ ನೋಡಿ. ಛತ್ತೀಸ್ಗಢ ಸರ್ಕಾರವು ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನ ಯುನೆಸ್ಕೋ ಪಟ್ಟಿಗೆ ಸೇರಿಸಿ ಅಂತೇಳಿ ಏನು ಅವರಿಗೆ ಪ್ರಪೋಸಲ್ ಇಟ್ಟೈತೆ.
ಯಾವುದು ಕಾಂಗಾರ್ ಕಣಿವೆಯನ್ನು. ಬಟ್ ಇದು ಆಲ್ರೆಡಿ ಎಲ್ಲೆಲ್ಲಿ ಇತ್ತಂದ್ರೆ ಯುನೆಸ್ಕೋ ಸಲ್ಲಿಸುವ ಜೀವ ವಿದ್ಯೆ ಸಮೀಕ್ಷೆಯ ನಡೆಸಲು ಭಾರತೀಯ ವನ್ಯಜೀವಿ ಧಾಮ ಇದನ್ನ ಎಲ್ಲಿ ಆಲ್ರೆಡಿ ತಾತ್ಕಾಲಿಕ ಪಟ್ಟಿಯಲ್ಲಿ ಐತಿ. ಯಾವ ತಾತ್ಕಾಲಿಕ ಪಟ್ಟಿಯಲ್ಲಿ ಐತಿ ಇದು? ಪ್ರಸ್ತುತ ಕಾಂಗಾರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಮತ್ತು ಸಿರ್ಪುರ್ ಪುರಾತತ್ವ ತಾಣ ಯುನೆಸ್ಕೋ ತಾತ್ಕಾಲಿಕ ಪಟ್ಟಿಯಲ್ಲಿ ಇದ್ದು ಇದಕ್ಕೆ ಕಣಿವೆ ರಾಷ್ಟ್ರೀಯ ಉದ್ಯಾನವನ. ಬಟ್ ಇದನ್ನ ಯುನೆಸ್ಕೋ ಪಟ್ಟಿಯ ಮಾಡ್ರಿ ಅಂತೇಳಿ ಇವ್ರನ್ನ ಪ್ರಪೋಸಲ್ ಕಳಿಸಿದಾರೆ ಸ್ನೇಹಿತರೆ. ಕಾಂಗ್ರಾ ಕಣಿವೆ ರಾಷ್ಟ್ರೀಯ ಉದ್ಯಾನ ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆ ಜಗದಲ್ಪುರದಲ್ಲಿದೆ ನೋಡಿ. ಎಲ್ಲಿದೆ? ಜಗದಲ್ಪುರದಲ್ಲಿದೆ ನೋಡಿ. ಛತ್ತೀಸ್ಗಢದ ಜಗದಲ್ಪುರದಲ್ಲಿದೆ ಕಾಂಗಾರ್ ಕಣಿವೆ. ಎಲ್ಲಿ? ಛತ್ತೀಸ್ಗಢ. ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದ್ರೆ ಆಕಾಶ್ ನೆಕ್ಸ್ಟ್ ಜನರೇಷನ್. ಆಕಾಶ್ NG ಮೀನ್ಸ್ ನೆಕ್ಸ್ಟ್ ಜನರೇಷನ್ ನೋಡಿ. NG ಮೀನ್ಸ್ ನೆಕ್ಸ್ಟ್ ಜನರೇಷನ್. ಕ್ಷಿಪಣಿ ವ್ಯವಸ್ಥೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ನೋಡಿ. ಇಂಪಾರ್ಟೆಂಟ್ ಇದು, ಡಿಫೆನ್ಸ್ಗೆ ಸಂಬಂಧಪಟ್ಟಿದ್ದು. ಆಪ್ಷನ್ ಎ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, ಆಪ್ಷನ್ ಬಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಆಪ್ಷನ್ ಸಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಆಪ್ಷನ್ ಡಿ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ನೋಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಕಮೆಂಟ್ ಮಾಡಿ. ಯಾವ್ದು ನೋಡಿ ಇದಕ್ಕೆ ಸರಿಯಾದ ಉತ್ತರ? ಆಪ್ಷನ್ ಸಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆನಾ, ಆಪ್ಷನ್ ಡಿ ಭಾರತ ಎಲೆಕ್ಟ್ರಾನಿಕ್ ಲಿಮಿಟೆಡ್, ಆಪ್ಷನ್ ಬಿ ರಕ್ಷಣಾ ಸಂಶೋಧನೆ ಅಭಿವೃದ್ಧಿ ಸಂಸ್ಥೆನಾ, ಆಪ್ಷನ್ ಎ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು DRDO ಅಂತ ಕರಿತೀವಿ ನಾವು, ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ನೋಡಿ, DRDO. ಇದು ಸರಿಯಾದ ಉತ್ತರ ಬಂದ್ಬಿಟ್ಟು DRDO. ಹಂಗಾರೆ ಆಕಾಶ್ ನೆಕ್ಸ್ಟ್ ಜನರೇಷನ್ NG ಅಂದ್ರೆ ಆಕಾಶ್ ನೆಕ್ಸ್ಟ್ NG ಅಂದ್ರೆ ಏನಿದು ನೋಡಿ ಎಕ್ಸ್ಪ್ಲನೇಷನ್. ಇದೊಂದೇನು ರಕ್ಷಣಾ ಸಂಶೋಧನೆ ಅಭಿವೃದ್ಧಿ ಸಂಸ್ಥೆ, ಇದನ್ನೇನು ಪರೀಕ್ಷಾರ್ಥ ಮಾಡೈತಿ. ಇದು ಏನು ಏರ್ ಟು ಏರ್ ಮಿಸೈಲ್ ನೋಡಿ ಸ್ನೇಹಿತರೆ. ಆಕಾಶ್ NG ಅಂತ ಅಂದ್ರೆ ಏರ್ ಟು ಏರ್ ಅಂದ್ರೆ ಆಕಾಶದಿಂದ ಆಕಾಶಕ್ಕೆ, ಅಂದ್ರೆ ಈ ಯುದ್ಧ ವಿಮಾನಗಳಿಂದ ಯುದ್ಧ ವಿಮಾನದ ಅಲ್ಲೇ ಆಕಾಶದಿಂದ ಆಕಾಶಕ್ಕೆ ಉಡಾವಣೆ ಮಾಡ್ತಕ್ಕಂಥ ಇದು ಮಿಸೈಲ್ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ನೆನ್ಪಿಟ್ಕೊಳ್ಳಿ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡಿ, ಅರಾವಳಿ ಪರ್ವತಗಳು ಯಾವ ರಾಜ್ಯಗಳಲ್ಲಿ ಹರಡಿಕೊಂಡಿವೆ? ಇಂಪಾರ್ಟೆಂಟ್ ಇದು. ಇತ್ತೀಚೆಗೆ ಸೇವ್ ಅರಾವಳಿ ಅಂತ ಹ್ಯಾಶ್ಟ್ಯಾಗು ಏನು ಹ್ಯಾಶ್ಟ್ಯಾಗ್ ಇತ್ತೀಚೆಗೆ ಬಲು ಏನಾಗೈತಿ ಪ್ರಚಲಿತದಲ್ಲಿ ಐತಿದ್ದು, ಸೇವ್ ಅರಾವಳಿ ಅಂತೇಳಿ ನೆನ್ಪಿಟ್ಕೊಳ್ಳಿ. ಈಗ ನೋಡಿದ್ದೀನಿ ಆಪ್ಷನ್ ಎ ರಾಜಸ್ಥಾನ್ ಪಂಜಾಬ್ ಹರಿಯಾಣ, ಆಪ್ಷನ್ ಬಿ ಹರಿಯಾಣ ರಾಜಸ್ಥಾನ್ ಗುಜರಾತ್ ಉತ್ತರ ಪ್ರದೇಶ್, ಆಪ್ಷನ್ ಸಿ ರಾಜಸ್ಥಾನ್ ಗುಜರಾತ್ ಹರಿಯಾಣ ದೆಹಲಿ, ಆಪ್ಷನ್ ಡಿ ಪಂಜಾಬ್ ದೆಹಲಿ ಉತ್ತರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ನೋಡಿ ಕಮೆಂಟ್ ಮಾಡಿ. ನೋಡಿ ಸರಿಯಾದ ಉತ್ತರ ಯಾವ್ದು ನೋಡಿ, ಇದಕ್ಕೆ ಕಮೆಂಟ್ ಮಾಡಿ. ನೋಡಿ ಕಮೆಂಟ್ ಮಾಡಿ ಯಾವ್ದು ಸರಿಯಾದ ಉತ್ತರ ಇದಕ್ಕೆ. ನೋಡಿ ಸ್ನೇಹಿತರೆ ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ ನೋಡಿ, ರಾಜಸ್ಥಾನ್ ಗುಜರಾತ್ ಹರಿಯಾಣ ಮತ್ತು ದೆಹಲಿ. ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್ ಗುಜರಾತ್ ಹರಿಯಾಣ ದೆಹಲಿ. ಇದು 4 ರಾಜ್ಯಗಳಲ್ಲಿ ಏನ್ ಮಾಡೈತಿದು ಹರಡೈತೆ ನೋಡಿ ಸ್ನೇಹಿತರೆ. 4 ರಾಜ್ಯಗಳಲ್ಲಿ ಹರಡ್ಕೊಂಡೈತಿದು. ಆಪ್ಷನ್ ಸಿ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ. ಇದ್ರ ಎಕ್ಸ್ಪ್ಲನೇಷನ್ ನೋಡಿ, ಹೆವಿ ಇಂಪಾರ್ಟೆಂಟ್ ಇದು. ಹ್ಯಾಶ್ಟ್ಯಾಗ್ ಇತ್ತೀಚೆಗೆ ಏನು ನ್ಯೂಸಲ್ಲಿ ಭಾಳ ಐತೆ ಸ್ನೇಹಿತರೆ ಇದು ಹ್ಯಾಶ್ಟ್ಯಾಗು, ನೆನ್ಪಿಟ್ಕೊಳ್ಳಿ. ಇದ್ರ ನೋಡಿ ಎಕ್ಸ್ಪ್ಲನೇಷನ್ ನೋಡಿ, ಅರಾವಳಿ ಪರ್ವತಗಳು ಭಾರತದ ಪಶ್ಚಿಮ ಭಾಗದಲ್ಲಿ ಒಂದು ಪರ್ವತ ಶ್ರೇಣಿ. ರಾಜಸ್ಥಾನದ ಈಶಾನ್ಯ ಭಾಗದಿಂದ ನೈಋತ್ಯ ಸುಮಾರು 300 ಮೈಲುಗಳವರೆಗೆ ಅರಾವಳಿ ಪರ್ವತಗಳು ಹಬ್ಬಿವೆ ಸ್ನೇಹಿತರೆ. ಇದು ಈ ಶ್ರೇಣಿ ಉತ್ತರದ ಅಂಚು ಬಿಡಿಭಾಗದ ಬೆಟ್ಟಗಳು ಮತ್ತು ಶಿಲಾಕೋರುಗಳಂತ ಇದ್ದು ಹರಿಯಾಣ ರಾಜ್ಯದ ಮೂಲಕ ದೆಹಲಿಯನ್ನು ಸಮೀಪದಿಂದ ಹರಡಿದೆ ನೋಡಿ ಸ್ನೇಹಿತರೆ. ಅರಾವಳಿ ಶ್ರೇಣಿ ಅತಿ ಎತ್ತರ ಶಿಖರವೆಂದರೆ ಮೌಂಟ್ ಅಬುವಿನ ಗುರು ಶಿಖರ ನೋಡಿ. ಮೌಂಟ್ ಅಬುವಿನ ಗುರು ಶಿಖರ ಇದರ ಹೈಟ್ ಎಷ್ಟು ಐತೆ ಹಂಗಂದ್ರೆ 5650 ಅಡಿ ನೋಡಿ ಎತ್ತರ. ಈ ಶಿಖರ ಅರಾವಳಿ ಶ್ರೇಣಿ ದಕ್ಷಿಣ ತುದಿಯಲ್ಲಿದ್ದು ಗುಜರಾತ್ ರಾಜ್ಯದೊಂದಿಗೆ ಗಡಿ ಹಂಚಿಕೊಂಡೈತೆ ನೋಡಿ. ಗುಜರಾತ್ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡೈತೆ. ಉದಯಪುರ ನಗರ ಅರಾವಳಿ ಪರ್ವತ ದಕ್ಷಿಣ ಮಗ್ಗಲಿನಿಂದ ಅಂದ್ರೆ ಉದಯಪುರ ಏನಿದು ಒಂದು ಪ್ರೇಕ್ಷಣೀಯ ಸ್ಥಳ ಮತ್ತೆ ದೇವಸ್ಥಾನ ಇರತಕ್ಕಂಥ ಸ್ಥಳ ಉದಯಪುರ. ಅದು ಇದು ಎಲ್ಲಿ ಅರಾವಳಿ ಪರ್ವತದ ದಕ್ಷಿಣ ಮಗ್ಗಲಿನಲ್ಲಿದೆ ನೋಡಿ. ನೆಕ್ಸ್ಟ್ ಅರಾವಳಿ ಪರ್ವತ ಭಾರತ ಪಶ್ಚಿಮ ಭಾಗದಲ್ಲಿ ಒಂದು ಪರ್ವತ ಶ್ರೇಣಿ. ರಾಜಸ್ಥಾನದ ಈಶಾನ್ಯ ಭಾಗದಿಂದ ಐತಾ ಇವು 300 ಮೈಲಿ. ಗುರು ಶಿಖರ 5650 ಎತ್ತರ ಐತಿ. ಗುರು ಶಿಖರ ಅತಿ ಹೆಚ್ಚು ದೊಡ್ಡದು. ಈ ಈಶಾನ್ಯದಲ್ಲಿ ದೆಹಲಿಯ ನೈಋತ್ಯದಲ್ಲಿ ಗುಜರಾತ್ವರೆಗೆ ಎಲ್ಲಿಂದ ರಾಜಸ್ಥಾನದಿಂದ ಗುಜರಾತ್ವರೆಗೂ ಈಶಾನ್ಯದಲ್ಲಿ ಹರಡಿಕೊಂಡಿದೆ ಸ್ನೇಹಿತರೆ. ಸಿಂಧು ಮತ್ತು ಗಂಗಾ ನದಿ ಜಲಾನಯ ಪ್ರದೇಶಗಳು ಪ್ರತ್ಯೇಕಿಸುತ್ತದೆ. ಸಿಂಧು ಮತ್ತು ಅರಾವಳಿ ಬೆಟ್ಟಗಳು ಯಾವನ್ನು ಪ್ರತ್ಯೇಕಿಸುತ್ತದೆ ಅಂತ ಕ್ವಶನ್ ಕೇಳಬಹುದು. ಯಾವುದು? ಸಿಂಧು ಮತ್ತು ಗಂಗಾ ನದಿ ಜಲಾನಯನವನ್ನು ಪ್ರತ್ಯೇಕಿಸಬಹುದು ಸ್ನೇಹಿತರೆ. ಹಂಗಾರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಪ್ರತ್ಯೇಕಿಸುವ ಬೆಟ್ಟಗಳು ಯಾವುವು? ವಿಂಧ್ಯ ಪರ್ವತಗಳು ನೋಡಿ. ವಿಂಧ್ಯ ಪರ್ವತಗಳು ಇವನು ಪ್ರತ್ಯೇಕಿಸೋದು. ಹಂಗಾರೆ ಕರ್ನಾಟಕವನ್ನು 2 ಭಾಗ ಮಾಡೋದು ಯಾವ ನದಿ? ಘಟಪ್ರಭಾ ನದಿ ನೋಡಿ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಘಟ್ಟವನ್ನು ಮಾಡೋದು ಯಾವುದು? ಘಟಪ್ರಭಾ ನದಿ ನೋಡಿ, ನೆನ್ಪಿಟ್ಕೊಳ್ಳಿ. ಈಶಾನ್ಯಕ್ಕಿಂತ ನೈಋತ್ಯ ಹೆಚ್ಚು ಎತ್ತರದಿದ್ರು ಮೌಂಟ್ ಅಬು ಹೆಚ್ಚಿಗೆ ಎತ್ತರವಿದೆ. ಅರಾವಳಿ ಸ್ತೋಮಗಳಲ್ಲಿ ಲೂನಿ ಮತ್ತು ಬಸ್ತಾರ್ ನದಿಗಳು ಉಗಮವಾಗಿದೆ ಸ್ನೇಹಿತರೆ. ಲೂನಿ ಮತ್ತು ಬನಾಸ್ ನದಿಗಳು ಉಗಮವಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, 2025 ಎನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನ? ಈಗ ನಾನು ಆಲ್ರೆಡಿ ತಿಳಿಸಿದ್ದೀನಿ.
ಮುಂದೆ ಎಷ್ಟನೇ ಸ್ಥಾನ ಐತೆ ಸ್ನೇಹಿತರೆ? ಆಪ್ಷನ್ ಎ 81, ಆಪ್ಷನ್ ಬಿ 85, ಆಪ್ಷನ್ ಡಿ 94, ಆಪ್ಷನ್ ಸಿ 85. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 85 ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಎನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2022ರಲ್ಲಿ ಭಾರತ ಪಾಸ್ಪೋರ್ಟ್ ಶ್ರೇಯಾಂಕವು 85ನೇ ಸ್ಥಾನದಲ್ಲಿ ಕುಸಿದಿದ್ದು 2024 ಎಷ್ಟನೇದಿತ್ತು ನಮ್ದು? ಹಂಗಾರೆ 80ನೇ ಸ್ಥಾನದಿತ್ತು. ಜಾಗತಿಕ ತಾಣಗಳಿಗೆ ವೀಸಾ ಮುಕ್ತ ಪ್ರವೇಶ ನೋಡಿ, ನಾವು ಪಾಸ್ಪೋರ್ಟ್ ಇರ್ಬೇಕು, ನಮ್ಮ ಹತ್ರ ಪಾಸ್ಪೋರ್ಟ್ ಇರಬೇಕು. ಪಾಸ್ಪೋರ್ಟ್ ವೀಸಾ ಇಲ್ಲಾರ್ದೆ ನಾವು ಸಂಚರಿಸಬಹುದು. 57 ದೇಶಗಳಿಗೆ ನಾವು ಸಂಚರಿಸಬಹುದು ನೋಡಿ. ಅಗ್ರ ಶ್ರೇಯಾಂಕದಲ್ಲಿ ಯಾವ್ದೈತೆ? ಸಿಂಗಾಪುರ್ ಐತೆ ನೋಡಿ ಅಗ್ರ ಶ್ರೇಯಾಂಕದಲ್ಲಿ. ಇದು 195 ದೇಶಗಳಿಗೆ ಇರೋದೇ 196, ಅಂದ್ರೆ 195 ವೀಸಾ ಮುಕ್ತ ಹೋಗ್ಬೋದು. ಇನ್ನೊಂದು ದೇಶ ಯಾವ ನೀವೇನ್ ಎಸ್ ಮಾಡಿ, ಫುಲ್ ಭಯೋತ್ಪಾದನೆಯಿಂದ ಇರ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ದುಲಸ್ತಿ ಜಲ ವಿದ್ಯುತ್ ಯೋಜನೆಯು ಯಾವ ನದಿಯಿಂದ ನಿರ್ಮಿಸಲಾಗಿದೆ? ಯಾವ ನದಿ? ಆಪ್ಷನ್ ಎ ಚಿನಾಬ್, ಆಪ್ಷನ್ ಬಿ ಸತ್ಲೇಜ್, ಆಪ್ಷನ್ ಸಿ ರಾವಿ, ಆಪ್ಷನ್ ಡಿ ಗಂಗಾ. ನೋಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ನೋಡಿ, ಕಮೆಂಟ್ ಮಾಡಿ. ಆಪ್ಷನ್ ಎ ಚಿನಾಬ್ ನದಿ ನೋಡಿ, ಆಪ್ಷನ್ ಎ ಚಿನಾಬ್ ನದಿ ನೋಡಿ. ಚಿನಾಬ್ ನದಿ ಯಾವ ನದಿಯ ಉಪನದಿ? ಸಿಂಧು ನದಿಯ ಉಪನದಿ ಇದು ಚಿನಾಬ್ ನದಿ, ಗೊತ್ತಾಯ್ತಾ? ಸಿಂಧು ನದಿಯ 5 ಉಪನದಿಗಳವು: ಚಿನಾಬ್, ರಾಬಿ, ಸತ್ಲೇಜ, ಮತ್ತೆ ಇನ್ನೊಬ್ಬ ಯಾವ ನೋಡು, ಕಮೆಂಟ್ ಮಾಡಿ. ಇದ್ರ ನೋಡಿ ಇಲ್ಲಿ, ಇದ್ರ ಎಕ್ಸ್ಪ್ಲನೇಷನ್ ನೋಡಿ ಇಲ್ಲಿ, ಇಂಪಾರ್ಟೆಂಟ್. ದುಲಸ್ತಿ ಜಲ ವಿದ್ಯುತ್ ಯೋಜನೆ ಸಮ್ಮತಿಗೆ ಪಾಕ್ ಮತ್ತಷ್ಟು ಸಂಕಟ. ಅಂದ್ರೆ 1960ರ ಸ್ನೇಹಿತರೆ ಸಿಂಧು ನದಿ ಏನು ಒಪ್ಪಂದ ನಡೆಯುತ್ತೆ, ಯಾರು? ಜವಾಹರ್ಲಾಲ್ ನೆಹರು ಮತ್ತು ಅಯೂಬ್ ಖಾನ್ ನಡುವೆ ಏನು ಸಿಂಧು ನದಿ ಜಲ ಒಪ್ಪಂದ. ಎಷ್ಟು? 1960ರಲ್ಲಿ. ಈ ದುಲಸ್ತಿ ಯೋಜನೆಗೆ ಈ ಸಿಂಧು ನದಿಗಳನ್ನ ಡಿವೈಡ್ ಮಾಡಿದ್ರು, 3 ಅವರಿಗೆ 3 ನಮಗೆ. ಅವಾಗ ಇವರು ಜವಾಹರ್ಲಾಲ್ ನೆಹರು ಇದ್ರು. ಇದು ಯಾವ ನದಿಗೆ ಅಂದ್ರೆ ಚಿನಾಬ್ ನದಿಗೆ ನೆನ್ಪಿಟ್ಕೊಳ್ಳಿ. ಇದು ಪ್ರಮುಖ ಅಂಶಗಳೇನು ನೋಡಿ ಇಲ್ಲಿ. ಕಿಶ್ವಾರ್ ಜಿಲ್ಲೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಐತಿದು ಈ ಚಿನಾಬ್ ನದಿಗೆ. ಇದರ ಸಾಮರ್ಥ್ಯ ಒಂದನೇ ಹಂತದ್ದು 390 ಮೆಗಾವ್ಯಾಟ್ ಅನ್ನು ಉತ್ಪಾದನೆ ಮಾಡೋದಿತ್ತು. ಸೆಕೆಂಡ್ 650 ಮೆಗಾವ್ಯಾಟ್ ಅನ್ನು ಉತ್ಪಾದನೆ ಮಾಡೋದೈತಿ. ನಿರ್ವಾಹಕರು ಯಾರು? NHPC ಅಂತ. ಎಷ್ಟನ ಒಂದನೇದು ಯಾವಾಗ ಸ್ಟಾರ್ಟ್ ಆಗೈತಿ? 2007ರಾಗೆ, ಎರಡನೇದು 2025ರಾಗೆ. ನೆನ್ಪಿಟ್ಟು ಇಷ್ಟು ಈ ಕೀ ಪಾಯಿಂಟ್ಸ್ ಇವು ನೆನ್ಪಿಟ್ಟುವರಿ. ನೆಕ್ಸ್ಟ್ ನೋಡಿ, ಹೆರಾನ್ MK2 ಮಾನವರಹಿತ ವೈಮಾನಿಕ ವಾಹನ ಇವಿಯು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಯಾವ ದೇಶ ಹೇಳಿ? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಇಸ್ರೇಲ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಭಾರತ. ಯಾವ್ದು ನೋಡಿ, ಕಮೆಂಟ್ ಮಾಡಿ. ಕರೆಕ್ಟ್ ಸ್ನೇಹಿತರೆ, ಇದ್ರಿಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇಸ್ರೇಲ್ ನೋಡಿ. ಆಪ್ಷನ್ ಬಿ ಇಸ್ರೇಲ್. ಇದ್ರ ನೋಡಿ ಎಕ್ಸ್ಪ್ಲನೇಷನ್. ಆಪರೇಷನ್ ಸಿಂಧೂರ್ ನಂತರ ಮಾನವರಹಿತ ಬಲವನ್ನು ಹೆಚ್ಚಿಸಲು ಭಾರತೀಯ ಸಶಸ್ತ್ರ ಪಡೆಗಳು ತುರ್ತಾಗಿ ಹೆಚ್ಚಿನ ಉಪಗ್ರಹ ಸಂಬಂಧಿತ ಹೆರಾನ್ MK ಮಾನವರಹಿತ ವೈಮಾನಿಕ ವಾಹನಗಳು EVM ಅಂದ್ರೆ ಅನ್ಮ್ಯಾನ್ಡ್ ವೆಹಿಕಲ್ ಅಂದ್ರೆ ಡ್ರೋನ್ ಸ್ನೇಹಿತರು. ಇವೇನು? ಡ್ರೋನ್ ಅಂದ್ರೆ ಉಪಗ್ರಹ ಆಧಾರಿತ. ಇವು ಯಾವೇ ಸೆನ್ಸಾರ್, ತಳಗಿಂದ ಸೆನ್ಸಾರ್ ಇಲ್ಲ, ಮೇಲ್ಗಡೆ ಉಪಗ್ರಹ ಆಧಾರಿತ ಡ್ರೋನ್ ಆಗಿರ್ತವೆ ಸ್ನೇಹಿತರೆ. ಹೆರಾನ್ MK ಯಾವ ದೇಶದ ಅಂತ ಕೇಳ್ಬೋದು? ಇಸ್ರೇಲ್ ದೇಶದ ನೋಡಿ. ಇದೇನು? UAE ಅಂದ್ರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, UAV. ಇದನ್ನು ಇಸ್ರೇಲ್ ಇಂಡಸ್ಟ್ರಿಯಲ್ ಏರೋಸ್ಪೇಸ್ ಏನಿದನ್ನ ರೆಡಿ ಮಾಡಿದ ಸ್ನೇಹಿತರೆ. ಇದು ಮಧ್ಯಮ ಎತ್ತರ ದೀರ್ಘ ಸಹಿಷ್ಣುತೆಯ EAV ಆಗಿದೆ. ಇದು 8.5 ಮೀಟರ್ ಇದ್ದು 16.6 ಮೀಟರ್ ರೆಕ್ಕೆಗಳನ್ನು ಹೊಂದಿದೆ. ಇದು ಗರಿಷ್ಠ 1430 kg ಗರಿಷ್ಠ ಟೇಕಾಫ್ ತೂಕದೊಂದಿಗೆ ಹರುತ್ತೆ. 490 kg ಪೇಲೋಡ್ ಅನ್ನು ಒತ್ತೊಯ್ತೆ. 490 kg ಪೇಲೋಡ್ ಅನ್ನು ಸಾಮರ್ಥ್ಯದ ಪೇಲೋಡ್ ಅನ್ನು ಒತ್ತೊಯ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡಿ, ದೇಶದ ಅತ್ಯಂತ ಕಿರಿಯ ನಗರಸಭಾ ಅಧ್ಯಕ್ಷರು ಯಾರಾಗಿದ್ದಾರೆ ಸ್ನೇಹಿತರೆ? ಹೇಳಿ, ಕಮೆಂಟ್ ಮಾಡಿದ್ವಿ. ಯಾರು? ಆಪ್ಷನ್ ಎ ಮಿತಾಲಿ ಠಾಕೂರ್, ಆಪ್ಷನ್ ಬಿ ದಿಯಾ ಬೀನು, ಆಪ್ಷನ್ ಸಿ ಪುಷ್ಪೇಂದ್ರ ಸರೋಜ್, ಆಪ್ಷನ್ ಡಿ AK ಆಂಟೋನಿ. ಹೇಳಿ, ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಯಾವುದು ನೋಡಿ? ಸರಿಯಾದ ಉತ್ತರ ಯಾವ್ದು ನೋಡಿ? ಆಪ್ಷನ್ ಬಿ ದಿಯಾ ಬೀನು ನೋಡಿ. ಆಪ್ಷನ್ ಬಿ ಎಲ್ಲಿದು? ಇತ್ತೀಚೆಗೆ ಎಲ್ಲಿ? ಕೇರಳದ ಕೊಟ್ಟಾಯಂ ಜಿಲ್ಲೆ ನೋಡಿ. ಕೇರಳದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಇವ್ರು ಯಾರು? ದೇಶ ಅತ್ಯಂತ ಕಿರಿಯ ನಗರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹಂಗಂದ್ರೆ ಮಿತಾಲಿ ಠಾಕೂರ್ ಯಾರು? ಇತ್ತೀಚೆಗೆ ಬಿಹಾರದಲ್ಲಿ ನಡತಕ್ಕಂಥ MLA ಎಲೆಕ್ಷನ್ ಅತಿ ಕಿರಿಯ ಮಹಿಳೆ ನೋಡಿ ಇವರು. ಪುಷ್ಪೇಂದ್ರ ಸ್ವರಾಜ್ ಯಾರು? MP ನೋಡಿ, UPದೊಳಗಡೆ, UP MP ಅಲಿಗರ್ನಲ್ಲಿ. AK ಆಂಟೋನಿ ಯಾರು? ಅತಿ ಚಿಕ್ಕ ವಯಸ್ಸಿನ CM ಎಲ್ಲಿ? ಕೇರಳ. ಇಷ್ಟು ನೆನ್ಪಿಟ್ಕೊಳ್ಳಿ ನೋಡಿ. ಇಲ್ಲಿ ಐತಿ, ಇದ್ರ ಎಕ್ಸ್ಪ್ಲನೇಷನ್ ಐತೆ, ಒಮ್ಮೆ ಓದ್ಕೊಳ್ಳಿ, ಪಾಸ್ ಮಾಡಿ ಓದ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪರಿಸರದ ಪ್ರಾದೇಶಿಕ ಸಮ್ಮೇಳನ 2025 ಎಲ್ಲಿ ನಡೀತು ನೋಡಿ? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಕೋಲ್ಕತ್ತಾ. ಎಲ್ಲಿ ನಡೀತಾ ಹಾಗಾದ್ರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಕಮೆಂಟ್ ಮಾಡಿ. ಯಾವುದು ಕರೆಕ್ಟ್? ಎಸ್, ಆಪ್ಷನ್ ಎ ಚೆನ್ನೈ ನೋಡಿ. ಚೆನ್ನೈದೊಳಗಡೆ ನಡೀತದೆ ಸ್ನೇಹಿತರೆ 2020. ಹಂಗಾದ್ರೆ
ಒಲ್ಲನಾಡು ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಯಾವ ರಾಜ್ಯದಲ್ಲಿದೆ ಒಲ್ಲನಾಡು? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಕೇರಳ. ಯಾವುದು ಇದಕ್ಕೆ ಸರಿಯಾದ ಉತ್ತರ? ಕಮೆಂಟ್ ಮಾಡಿ, ಬೇಗ ಬೇಗ ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ ಬೇಗ ಬೇಗ. ಡಿಸೆಂಬರ್ದಲ್ಲಿ ನೀವು ಎಷ್ಟು ಓದಿರಿ ಕಮೆಂಟ್ ಮಾಡಿ ನೋಡಿ. ಯಾವ್ದು ಇದಕ್ಕೆ ಸರಿಯಾದ ಉತ್ತರ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ತಮಿಳುನಾಡು ನೋಡಿ, ತಮಿಳುನಾಡು. ಇಲ್ಲಿ ನೋಡಿ ಎಕ್ಸ್ಪ್ಲನೇಷನ್ ನೋಡಿ. ಒಲ್ಲನಾಡು ವನ್ಯಜೀವಿ ಅಭಯಾರಣ್ಯದಲ್ಲಿ ಕೃಷ್ಣಮೃಗ ಜನಸಂಖ್ಯೆ ಒಟ್ಟು 300ಕ್ಕೆ ಏರಿದೆ. ಒಲ್ಲನಾಡು ವನ್ಯಜೀವಿ ಅಭಯಾರಣ್ಯವು ತಮಿಳುನಾಡಿನಲ್ಲಿದೆ ನೋಡಿ ಸ್ನೇಹಿತರೆ. ಅಂದ್ರೆ ಇಲ್ಲಿ ಕೃಷ್ಣಮೃಗಗಳು ಯಾವ ಕೃಷ್ಣಮೃಗ ಅಂದ್ರೆ ಜಿಂಕೆ ತರ ಕೋಡ್ ಆದ್ರೆ ಕೋಡ್ ಹೆಚ್ಚಿಗೆ ದೊಡ್ಡದಿರ್ತದೆ ಸ್ನೇಹಿತರೆ, ಜಿಂಕೆ ತರನೇ ಇರ್ತವೆ ಇದ್ರ ಕೋಡ್ಗಳು. ಇದ್ರ ಕೊಂಬುಗಳು ಇರ್ತವೆ, ಕೊಂಬುಗಳಿಗೆ ಅತಿ ಹೆಚ್ಚು ವ್ಯಾಲ್ಯೂ ಸ್ನೇಹಿತರೆ ಕೃಷ್ಣಮೃಗಗಳು. ಈಗ ಅದ್ರ ಸಂಖ್ಯೆ 300ಕ್ಕೆ ಇರುತ್ತೆ ಅಂತ. ಎಲ್ಲಿ? ಒಲ್ಲನಾಡು ವನ್ಯಜೀವಿ ಅಭಯಾರಣ್ಯದಲ್ಲಿ ನೋಡಿ. ಇದು 300ಕ್ಕೆ ಇರುತ್ತೆ ಅಂತ ಇದ್ರ ಸಂಖ್ಯೆ. ಅದಕ್ಕೋಸ್ಕರ ಇದು ರೀಸೆಂಟ್ ನ್ಯೂಸ್ ಅಲ್ಲಿ ಇದೆ. ಇವು ಎಲ್ಲಿ ಕಂಡು ಬರ್ತವೆ? ತಮಿಳುನಾಡಲ್ಲಿ ನೋಡಿ. ಇದು ಸ್ಥಳೀಯವಾಗಿ ಎಲ್ಲೆಲ್ಲಿ ಕಂಡು ಬರ್ತದೆ, ಯಾವ ಕಂಟ್ರಿಯಲ್ಲಿ ಕಂಡು ಬರ್ತದೆ ಅಂದ್ರೆ ಭಾರತ, ನೇಪಾಳ ಸ್ಥಳೀಯವಾಗಿ ಕಂಡು ಬರ್ತದೆ. ಇದು ಹುಲ್ಲೆ ಜಾತಿಯಾಗಿದೆ ನೋಡಿ, ಅಂದ್ರೆ ಹುಲ್ಲು ತಿನ್ನುತ್ತೆ ಸ್ನೇಹಿತರೆ. ಹುಲ್ಲು ತಿನ್ನುವ ಪ್ರಾಣಿ ಇದು, ಅಂದ್ರೆ ಸಸ್ಯಾಹಾರಿ ಪ್ರಾಣಿ ಆಗುತ್ತೆ ಇದು. ಹುಲ್ಲುಗಾವಲಲ್ಲಿ, ಒಣ ಹುಲ್ಲುಗಾವಲಲ್ಲಿ ಬದುಕುತ್ತೆ. ಹಂಗಾರೆ ಭಾರತದಲ್ಲಿ ಸ್ಥಳೀಯವಾಗಿ ಎಲ್ಲಿ ಕಂಡು ಬರ್ತವೆ ಹಂಗಂದ್ರೆ ಇದು ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ತಮಿಳುನಾಡು, ಒಡಿಸ್ಸಾ ಮತ್ತು ಪರ್ಯಾದ್ವೀಪಲ್ಲಿ ಭಾರತ ಇತರ ಭಾಗದಲ್ಲಿ ಕಂಡು ಬರ್ತವೆ. ಹಂಗಾರೆ ಭಾರತ ನೇಪಾಳದ ಕಂಟ್ರಿ ಅಂತ ಬಂದ್ರೆ ಭಾರತ ನೇಪಾಳದಲ್ಲಿ ಹಂಗಾರೆ ಹ್ಯಾಬಿಟೆಂಟ್ ಏನು? ಹುಲ್ಲುಗಾವಲು. ಇದು ಸ್ಥಳೀಯವಾಗಿ ಭಾರತದಲ್ಲಿ ಎಲ್ಲಿ ಕಂಡು ಬರ್ತದೆ ಹಂಗಾದ್ರೆ ಒಡಿಸ್ಸಾ, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್. ಇದು ಇಲ್ಲಿ ಎದಕ್ಕೆ ಒಲ್ಲನಾಡು ವನ್ಯಜೀವಿ ಎದಕ್ಕೆ ಫೇಮಸ್ಸು? ಕೃಷ್ಣ ಮೃಗಗಳಿಗೆ. ನೆಕ್ಸ್ಟ್ ಕ್ವಶನ್ ನೋಡಿ. ಇಷ್ಟು ಇವತ್ತಿನ ಪಾರ್ಟ್ 1. ಪಾರ್ಟ್ 2 ನಾಳೆಗೆ ಬರುತ್ತೆ ಸ್ನೇಹಿತರೆ. ಪಾರ್ಟ್ 1 ಇದು ಡಿಸೆಂಬರ್ದು ಪಾರ್ಟ್ 1. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ಇದರಲ್ಲಿ ಮಿಸ್ ಆದ್ರೆ ಬೇಕಾದ್ರೆ ಇತ್ತೀಚೆಗೆ ಕ್ವಶನ್ ಪೇಪರ್ ಯಾವ್ದಾರು ತೆಗೆದ್ರೆ ಡಿಸೆಂಬರ್ದಲ್ಲಿ 2-3 ಕ್ವಶನ್ ಬಂದೇ ಬರ್ತೀನಿ. ಫಿಕ್ಸ್ ಕ್ವಶನ್ ಇರ್ತವೆ ಸ್ನೇಹಿತರೆ, ಫಿಕ್ಸು. ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೈತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಇತ್ತೀಚೆಗೆ ಯಾವ ರೀತಿ ಜಾಬ್ ಮಾಡಬೇಕು, ಇತ್ತೀಚೆಗೆ ಜಾಬ್ ಯಾವ ಥರದಿಂದ ನಾವು ಪಡ್ಕೋಬೇಕು. ಸಾವಿರಾರು ಜನ ಇರ್ತಾರೆ ಓದೋಕ್ಕೆ, ತಲೆ ಕೆಡಿಸ್ಕೊಬೇಡಿ. ಸಾವಿರಾರು ಜನ ಇದ್ದಾರೆ ಓದೋರು, ತಲೆ ಕೆಡಿಸ್ಕೊಬೇಡಿ. ನೀವು ಎಷ್ಟು ಅವರ್ ಓದ್ತಿದ್ದೀರಾ, ಏನು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊತಿದ್ದೀರಾ, ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಶೋಪಿ ಕುಂತು ಎಲ್ಲರ ಮುಂದೆ ಕುಂತು ಓದಕ್ಕೆ ಹೋಗ್ಬೇಡಿ. ನಿಮ್ದು ಏನು ಬರಿ ತೆಗಿಬೇಕು ಸ್ನೇಹಿತರೆ. ಯಾವತ್ತು ನೀವು ತೆಗಿಬೇಕು. ಯಾವತ್ತು ನೀವು ಏನು ಮಾಡ್ಬೇಕು? ಓದ್ತಾ ತೆಗಿಬೇಕು. ಅಂದ್ರೆ ನೆನಪುಳಿತೆ. ಒಂದ್ಸರಿ ಓದೋದು 10 ಸರಿಗೆ ಸಮ ಸ್ನೇಹಿತರೆ. ಒಂದ್ಸರಿ ಓದೋದು 10 ಸರಿಗೆ ಸಮ ನೋಡಿ. ಒಂದ್ಸರಿ ಓದೋದು 10 ಸರಿಗೆ ಸಮ. ಏನೋ ಬರಿಬೇಕು ನೀವು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದೇನಂದ್ರೆ ಯಾವತ್ತೂ ಏನು ಓದಬೇಕು, ಯಾವ್ಯಾವ ಸಬ್ಜೆಕ್ಟ್ ನೀವು ಗ್ರಿಪ್ ಇರ್ಬೇಕಂದ್ರೆ ಓದುವಾಗ ಯಾವ ಸಬ್ಜೆಕ್ಟ್ ಇರಬೇಕು. ಒಂದನೇದು ಮೆಂಟಾಲಿಟಿ ಫಸ್ಟ್ ಸ್ಟ್ರಾಂಗ್ ಇರ್ಬೇಕು ಸ್ನೇಹಿತರೆ ನೀವು. ಮೆಂಟಾಲಿಟಿ. ಎರಡನೇದು ಕರೆಂಟ್ ಅಫೇರ್ಸ್. ಮೂರನೇದು ಸೈನ್ಸ್. ಇಷ್ಟು 3 ಸಬ್ಜೆಕ್ಟ್ ನೀವು ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ ಇವನ್ನೆಲ್ಲರೂ ಓದ್ತಾರೆ ಸ್ನೇಹಿತರೆ. ಹಿಸ್ಟ್ರಿ ಯಾವತ್ತೂ ಚೇಂಜ್ ಆಗಲ್ಲ. ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತೆ ಏನಾದ್ರು ಚೇಂಜ್ ಆದ್ರೆ, ರೀಸೆಂಟ್ ನ್ಯೂಸ್ ಅಲ್ಲಿ ಇದ್ರೆ. ಜಿಯೋಗ್ರಫಿ ಯಾವತ್ತೂ ಚೇಂಜ್ ಆಗಲ್ಲ, ಎಲ್ಲನೂ ಅಲ್ಲೇ ಇದೆ. ಕರೆಂಟ್ ಇವೆಂಟ್ ಅಲ್ಲಿ ಬರುತ್ತೆ ಜಿಯೋಗ್ರಫಿ. ಏನು ರೀಸೆಂಟ್ ಅಲ್ಲಿ ಅಲ್ಲಿದ್ದ ಆದ್ರೆ ಏನಾರು ಹೊಸ್ತಾಗಿ ಏನಾರು ಜಿಯೋಗ್ರಫಿಕಲ್ಲಿ ಆ್ಯಡ್ ಆದ್ರೆ, ಜಿಯಾಟ್ ಆಗಿ ಆ್ಯಡ್ ಆದ್ರೆ, ಈಗ ಇನ್ನೇ ಹೇಳಿಲ್ವಾ ಆರ್ನ್ ಆಫ್ ಆಫ್ರಿಕಾ, ಅದು ಕರೆಂಟ್ ಅಫೇರ್ಸು. ಅದನ್ನ ಯಾಕೆ ಜಿಯೋಗ್ರಫಿ ಅಂತ ತಿಳ್ಕೊಂತೀವಿ? ಜಿಯೋಗ್ರಫಿ ಕರೆಂಟ್ ಅಫೇರ್ಸ್ ಅದು. ಉಳಿದು ನೀವು ಯಾರು ಕಬ್ಬು ಎಲ್ಲಿ ಜಾಸ್ತಿ ಬೆಳಿತಾರೆ, ಯಾವ ಮಣ್ಣು ಏನು, ಯಾವ ಸಮುದ್ರ, ಯಾವ ಬಾರ್ಡರ್ ಹಂಚ್ಕೊಂಡೈತಿ ಅಂತ ಜಿಯೋಗ್ರಫಿಯಾಗಿ ಓದ್ಬೇಕು ನೀವು. ಇನ್ನೊಂದು ಬಂದ್ಬಿಟ್ಟು ಪೊಲಿಟಿ. ಅವೇ ಆರ್ಟಿಕಲ್ಸು ತಿದ್ದುಪಡಿಗಳು ಅಷ್ಟು ಚೇಂಜ್ ಆಗ್ತವೆ. ಬಿಟ್ರೆ ಅವೇನು ಚೇಂಜ್ ಆಗ್ತವೆ? 1773 ರೆಗ್ಯುಲೇಟಿಂಗ್ ಕಾಯ್ದೆನೇ ಬರುತ್ತೆ. ಅದು ಬಿಟ್ರೆ ಮತ್ತೇನು ಚೇಂಜ್ ಆಗುತ್ತೆ? ಅದ್ರಲ್ಲಿ ಏನಾರು ಚೇಂಜ್ ಆಗುತ್ತಾ? ಅದನ್ನ ನೀವು ಎಕ್ಸಾಮ್ ಅನ್ಕೊಳ್ಳಿ. ನೀವು ಇಷ್ಟು ವರ್ಷ ಓದಿದ್ರೆ 5 ವರ್ಷ ಆಯ್ತು ನೋಟಿಫಿಕೇಶನ್ ಇಲ್ಲಾರ್ದಾನೆ 5 ವರ್ಷ ನೀವು ಅದನ್ನ ಅಲ್ಲಿವರೆಗೂ ಕನ್ಸಿಸ್ಟೆನ್ಸಿ ಇರ್ಬೇಕು ಸ್ನೇಹಿತರೆ. ಓದುವಾಗ ಯಾರ್ದು ತಲೆ ಕೆಡಿಸ್, ಊಟ ಆಯ್ತಾ, ನಿದ್ದೆ ಬಂತ, ಮಲ್ಕೊಳ್ಳಿ. ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ಸ್ನೇಹಿತರೆ, ಯಾವತ್ತು ನೀವು ಹೊಸ ವಿಷಯ ಯಾವಾಗ ಓದ್ತಿರಲ್ಲ, ಹೊಸ ವಿಷಯ ಓದುವಾಗ ಬೆಳಗಿನ ಜಾವ ಓದಿ ಸ್ನೇಹಿತರೆ. ಹೊಸ ವಿಷಯ ಓದುವಾಗ ನೀವು ಬೆಳಗಿನ ಜಾವ ಓದಿ. ಹೊಸದು ಏನಾದ್ರು ಹೋದ್ರೆ ನೀವುನ ಬೆಳಗ್ಗೆ ಮಾರ್ನಿಂಗ್ ಓದಿ. ನೀವೇನಾದ್ರು ಮೆಂಟಲ್ ಎಬಿಲಿಟಿ ಏನಾದ್ರು ಬಿಡಿಸಿ ತೆಗಿತೀನಿ ಅಂದರೆ, ರಿವಿಷನ್ ಮಾಡ್ತೀನಿ ಅಂದರೆ, ರಿವಿಷನ್ ಯಾವಾಗ ಮಾಡಬೇಕು? ನೈಟ್ ಅಂದರೆ 8 ಗಂಟೆ ಮೇಲೆ ನೀವು ಎಷ್ಟೊತ್ತಿಗಾರ ಓದಿ. ಹಂಗಂದ್ರೆ ನಿಮ್ಗೇನು ಇಷ್ಟ ಅಲ್ಲ ಮಧ್ಯಾಹ್ನ ಓದಿ. ಮಧ್ಯಾಹ್ನ ಯಾವ ಟೈಮಲ್ಲಿ ಇಷ್ಟ ಆಗುತ್ತಲ್ಲ ನಿಮ್ಗೆ ಇಷ್ಟವಾದ ಸಬ್ಜೆಕ್ಟನ್ನು, ಅಂದರೆ ನೀವು ಯಾವ್ದಾರು ಇಷ್ಟು ಸಬ್ಜೆಕ್ಟ್ ಈ ಬುಕ್ಕ ಮುಗಿಸ್ಬೇಕು ಅನ್ಸಿತ್ತಪ್ಪ, ನಾನು ಈ ಸಬ್ಜೆಕ್ಟ್ ಓದಿಲ್ಲ, ಆ ಸಬ್ಜೆಕ್ಟ್ನ ಏನು ಡೇ ಟೈಮಲ್ಲಿ ಓದಿ. ನೀವು ಯಾವ ಟೈಮಲ್ಲರೂ ಓದಿ, ಡೇ ಟೈಮಲ್ಲಿ. ಬಟ್ ನೀವು ಯಾವುದೇ ಒಂದು ಹೊಸ ವಿಷಯನ ಓದಬೇಕಂದ್ರೆ, ನೀವು ಏನೋ ಹೊಸ ವಿಷಯನ ತಿಳ್ಕೊಬೇಕಂದ್ರೆ ಮಾರ್ನಿಂಗ್ ಓದಿ ಹೊಸ ವಿಷಯನ. ನಾನು ನಿಮ್ಗೆ ಯಾವಾಗ ಓದಿ ಇವಾಗ ಓದಿ ಅಂತಲ್ಲ, ಎದಕ್ಕೆ ಹೊಸ ವಿಷಯ ಅಷ್ಟ ಮಾರ್ನಿಂಗ್ ಓದಿ. ರಿವಿಷನ್ ಮಾಡ್ಬೇಕಂದ್ರೆ ನೈಟು. ಮೆಂಟಲ್ ಬಿಟ್ಟು ಇವನ್ನೆಲ್ಲ ನೈಟೇ ಬಿಡಿಸ್ಬೇಕು. ಡೇ ಟೈಮಲ್ಲಿ ನೀವೇನು ಮಾಡಬೇಕು? ಯಾವ್ದಾದ್ರು ಸಬ್ಜೆಕ್ಟು ಕವರ್ ಮಾಡಿಲ್ವಾ, ರಿವಿಷನ್ ಮಾಡಬೇಕಾ, ಮಾಡಿ ಕವರ್ ರಿವಿಷನ್. ಯಾವಾಗ? ಡೇ ಟೈಮಲ್ಲಿ ಓದಿ ಸಬ್ಜೆಕ್ಟ್ನ.
ಅದಕ್ಕೋಸ್ಕರ ಹೇಳ್ತಿದ್ದಾರೆ ಸ್ನೇಹಿತರೆ, ನಾವು ಚೆನ್ನಾಗಿ ಓದಿ. ಜಾಬ್ ಕರೆದೇ ಕರಿತೀನಿ, ಎಲ್ಲವನ್ನೂ ಕರಿತಾ ಇದ್ದಾನೆ, ಅದಕ್ಕೋಸ್ಕರ ಹೇಳ್ತಾರೆ ಅದು ಚೆನ್ನಾಗಿ ಓದಿ. ಥ್ಯಾಂಕ್ ಯು ಸ್ನೇಹಿತರೆ.